ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನಿದೆ, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಮೇ ತಿಂಗಳ 15ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ವೈಶಾಖ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ತಿಥಿ ಇರುವಂಥ ದಿನ, 14ನೇ ದಿವಸ ಇದು. ಈ ತಿಥಿ ಈ ದಿನ ರಾತ್ರಿ 3:58 ಇರಲಿದೆ. ನಂತರ ಅಮಾವಾಸ್ಯೆ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಅಶ್ವಿನಿ ನಕ್ಷತ್ರ. ಇದು ಈ ದಿನ ಸಂಜೆ 6:47 ಇರಲಿದೆ. ನಂತರ ಭರಣಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ಬೆಳಿಗ್ಗೆ 8:34 ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ಆಯುಷ್ಮಾನ್ ಯೋಗ. ಇದು ಈ ದಿನ ಮಧ್ಯಾಹ್ನ 2:20 ಇರಲಿದೆ. ನಂತರ ಸೌಭಾಗ್ಯ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಷಭ, ಚಂದ್ರ ಇರುವಂಥ ರಾಶಿ ಮೇಷ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:45 ಮಧ್ಯಾಹ್ನ 12:20 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 7:35 ಬೆಳಿಗ್ಗೆ 9:10 ಇನ್ನು ಯಮಗಂಡ ಕಾಲ ಈ ದಿನ ಅಪರಾಹ್ನ 3:30 ಸಂಜೆ 5:05 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:13 ಬೆಳಿಗ್ಗೆ 9:07 ಇನ್ನು ಮಧ್ಯಾಹ್ನ 12:44 ಮಧ್ಯಾಹ್ನ 1:38 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:50 ಮಧ್ಯಾಹ್ನ 12:44 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 1:43 ಅಪರಾಹ್ನ 3:10 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಚಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 7:18 ಬೆಳಿಗ್ಗೆ 8:16 ಚಗೋದಯದ ಲಾಭದ ಸಮಯ. ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು ಹಾಗೆ ಹಣದ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವರು ಈ ಒಂದು ಲಾಭದ ಸಮಯವನ್ನು ನೀವು ಅನುಸರಣೆ ಮಾಡ್ಬೋದು. ಏಕೆಂದರೆ ನಿಮ್ಮ ವ್ಯಾಪಾರದ ಚಟುವಟಿಕೆಗಳಾಗಲಿ ವ್ಯಾಪಾರಿ ಸಂಬಂಧವಾಗಿ ಮಾಡುವಂಥ ಪ್ರಯಾಣವನ್ನಾಗಲಿ ಈ ಚಗೋದಯದ ಲಾಭದ ಸಮಯದಲ್ಲಿ ಮಾಡಿದ್ರೆ ನಿಮಗೆ ಅತ್ಯುತ್ತಮವಾದಂಥ ಫಲಗಳು ಕೂಡ ಸಿಕ್ಕತ್ತೆ. ಹಾಗಾಗಿ ಇದನ್ನು ಈ ಒಂದು ಸಮಯವನ್ನು ನೀವು ವ್ಯಾಪಾರಸ್ಥರು ಅನುಸರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:53 ಸೂರ್ಯಾಸ್ತ ಸಂಜೆ 6:35. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಕರ್ಕಾಟಕ, ತುಲಾ, ವೃಶ್ಚಿಕ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ, ಪ್ರೇಮಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಪ್ರೇಮಿಗಳಿಗೆ ಒಳ್ಳೆಯ ದಿನ, ದಂಪತಿಗಳಿಗೆ ತುಂಬ ಅನುಕೂಲಕರವಾಗಿರುವಂಥ ದಿನ. ಹಾಗಾಗಿ ನಿಮ್ಮ ಪ್ರೀತಿಯ ನಿವೇದನೆ ಮಾಡುವಂಥದ್ದಾಗಲಿ ಅಥವಾ ಈ ಪ್ರೀತಿ ಪ್ರೇಮದ ಬಗ್ಗೆ ಯಾವುದೇ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕಾಗಲಿ ಈ ದಿನ ತುಂಬ ಅನುಕೂಲಕರವಾಗಿರುತ್ತೆ. ಇನ್ನು ಮನರಂಜನೆಗೆ, ಸೌಂದರ್ಯಕ್ಕೆ, ಆಡಂಬರಕ್ಕೆ, ಸಂಗೀತಕ್ಕೆ, ನೃತ್ಯಕ್ಕೆ, ವಿವಾಹಕ್ಕೆ, ಫಲವತ್ತತೆಗೆ ಶುಕ್ರ ಕಾರಕನಾಗಿರುವಂಥವನು.
ಹಾಗಾಗಿ ಈ ದಿನ ಮನಸ್ಸಿಗೆ ತುಂಬ ಸಂತೋಷ ತರುವಂತಹ ಸನ್ನಿವೇಶಗಳು ತುಂಬ ಇರುತ್ತೆ. ಅದಕ್ಕಾಗಿಯೇ ಪ್ರಣಯಕ್ಕೆ ಮತ್ತು ಮನರಂಜನೆಗೂ ಕೂಡ ಈ ದಿನ ಅನುಕೂಲಕರವಾಗಿರುತ್ತೆ, ಶುಭಕರವಾಗಿರುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ನಾವು ವಾಸ ಮಾಡುವಂಥ ಮನೆ ಆಗಲಿ, ಬಳಸುವಂಥ ವಾಹನ ಆಗಲಿ, ಇದಕ್ಕೂ ಕೂಡ ಶುಕ್ರನೇ ಕಾರಕ. ಹಾಗಾಗಿ ನಮಗೆ ಎಲ್ಲ ರೀತಿಯ ಸೌಲಭ್ಯಗಳು, ಸೌಕರ್ಯಗಳು ಇದೆ, ಕಂಫರ್ಟ್ ಝೋನಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಶುಕ್ರನ ಅನುಗ್ರಹ ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಯಾರು ಶ್ರೀಮಂತಿಕೆಯ ಜೀವನವನ್ನು ನಡೆಸ್ತಾ ಇದ್ದಾರೆ ಅಥವಾ ಬಹಳ ಕಂಫರ್ಟಬಲ್ ಆಗಿರುವಂಥ ಜೀವನ, ಮನಸ್ಸಿಗೆ ತುಂಬ ಸಂತೋಷ ಕೊಡುವಂಥ ಸನ್ನಿವೇಶದ ಜೀವನ ಇರುತ್ತೆ, ಅಂಥವ್ರಿಗೆ ಶುಕ್ರನ ಅನುಗ್ರಹ ಚೆನ್ನಾಗಿರುತ್ತೆ. ಅದನ್ನು ಪಡ್ಕೊಳ್ಬೇಕು ಅಂದರೆ ಈ ದಿನ ವಿಶೇಷವಾಗಿ ನೀವು ಕೆಲವೊಂದು ಪರಿಹಾರ ಕ್ರಮಗಳನ್ನು ಕೂಡ ಅನುಸರಣೆ ಮಾಡಬೇಕಾಗತ್ತೆ. ಹಾಗಾಗಿ ಆಯಾ ರಾಶಿಯವರ ಗೋಚಾರ ಫಲಗಳನ್ನು ಹೇಳುವಂತಹ ಸಂದರ್ಭದಲ್ಲಿ ಯಾವ ರೀತಿಯ ಪರಿಹಾರಗಳಿದೆ, ನೀವು ಯಾವುದನ್ನು ಈ ದಿನ ಅನುಸರಣೆ ಮಾಡಬೇಕು, ಯಾವುದರಿಂದ ಅನುಕೂಲತೆಗಳು ಉಂಟಾಗುತ್ತೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಂಡು ಮುಂದುವರಿಯಿರಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನದ ಕೆಲಸ ಕಾರ್ಯಗಳನ್ನು ಆದಷ್ಟು ನೀವು ಗುರುಹೋರದಲ್ಲಿ ಆರಂಭ ಮಾಡಿದ್ರೆ ಅದು ನಿಮಗೆ ಅತ್ಯುತ್ತಮವಾದಂಥ ಫಲವನ್ನು ತಂದುಕೊಡುತ್ತೆ. ಏಕೆಂದರೆ ಗುರುಹೋರ ಈ ದಿನ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿರುವಂಥ ಹೊರ ಇದು ಈ ದಿನ ಬೆಳಿಗ್ಗೆ 10 ಗಂಟೆ 3 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 9 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 46 ನಿಮಿಷದಿಂದ ಸಂಜೆ 6 ಗಂಟೆ 52 ನಿಮಿಷದವರೆಗೆ, ಇನ್ನು ರಾತ್ರಿ 12 ಗಂಟೆ 16 ನಿಮಿಷದಿಂದ ರಾತ್ರಿ 1 ಗಂಟೆ 10 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರ ಕೂಡ ಬಹಳ ಫೇವರಬಲ್ ಆಗಿದೆ. ಅದರಲ್ಲೂ ಕಬ್ಬಿಣದ ವ್ಯಾಪಾರಿಗಳಿಗೆ, ಕಲ್ಲಿನ ವ್ಯಾಪಾರಿಗಳಿಗೆ ತುಂಬ ಅನುಕೂಲತೆಗಳು ಇರುತ್ತೆ. ನಿಮ್ಮ ಈ ಜಡ್ಜ್ಮೆಂಟ್ ವಿಚಾರದಲ್ಲಿ ಯಾವುದೇ ನ್ಯಾಯಾಲಯದಲ್ಲಿ ಅಥವಾ ಯಾವುದೇ ರೀತಿಯ ತೀರ್ಪು ಆಗಬೇಕು ಅನ್ನುವಂಥ ವಿಚಾರ ಇದ್ದರೆ ಅದು ಕೂಡ ನಿಮ್ಮ ಫೇವರಬಲ್ ಆಗಿ ಆಗುತ್ತೆ ಶನಿ ಹೋರಾದಲ್ಲಿ ಆ ಕೆಲಸದ ಪ್ರಯತ್ನವನ್ನು ನೀವು ಮಾಡಿದಾಗ. ಹಾಗಾಗಿ ಈ ದಿನ ಶನಿ ಹೋರಾದಲ್ಲಿ ಕೆಲವು ಕೆಲಸಗಳು ನಿಧಾನ ಆಗ್ಬೋದು, ಆದರೂ ಕೂಡ ನಿಮಗೆ ಉತ್ತಮವಾದಂಥ ಸ್ಥಿರವಾದಂಥ ಫಲವನ್ನು ತಂದು ಕೊಡುತ್ತೆ. ಹಾಗಾಗಿ ಈ ದಿನ ಶನಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 57 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 3 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 40 ನಿಮಿಷದಿಂದ ಸಂಜೆ 5 ಗಂಟೆ 46 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 22 ನಿಮಿಷದಿಂದ ರಾತ್ರಿ 12 ಗಂಟೆ 16 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ಚಂದ್ರ ಹೋರ ಕೂಡ ತುಂಬ ಚೆನ್ನಾಗಿದೆ, ಅದು ಕೂಡ ಫೇವರಬಲ್ ಆಗೇ ಇದೆ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರಿಗೆ, ಖರೀದಿ ಮಾಡುವಂಥವ್ರಿಗೆ ತುಂಬ ಅನುಕೂಲತೆಗಳು ಇರುತ್ತೆ. ಇನ್ನು ಈ ವಿವಾಹಕ್ಕೆ ಸಂಬಂಧಪಟ್ಟಂಥ ಯಾವುದೇ ಚಟುವಟಿಕೆಗಳನ್ನು ಕೂಡ ಚಂದ್ರ ಹೋರದಲ್ಲಿ ಮಾಡ್ಬೋದು, ಏಕೆಂದರೆ ಮನಸ್ಸು ಆ ಸಂದರ್ಭದಲ್ಲಿ ತುಂಬ ಪ್ರಶಾಂತವಾಗಿರುತ್ತೆ. ಹಾಗೆ ಯಾವುದೇ ಕೌಟುಂಬಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದನ್ನು ಕೂಡ ಈ ದಿನ ಚಂದ್ರ ಹೋರಾದಲ್ಲಿ ಮಾಡಿ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಇನ್ನು ಕೆಲವರು ಹೋಟೆಲ್ ಉದ್ಯಮಗಳನ್ನು ನಡೆಸ್ತಾ ಇರುವಂಥವ್ರು, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡುವಂಥವ್ರಿಗೂ ಕೂಡ ಈ ಚಂದ್ರ ಹೋರಾದಿಂದ ಒಳ್ಳೆಯ ಸನ್ನಿವೇಶಗಳು ಒದಗಿ ಬರುತ್ತೆ. ಹಾಗಾಗಿ ಮನಸ್ಸಿಗೆ ತುಂಬ ಸಮಾಧಾನ ಇರುವಂಥ ಸಂದರ್ಭ ನಿಮಗೆ ಈ ಚಂದ್ರ ಹೋರಾದ ಸಂದರ್ಭ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 51 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 57 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 34 ನಿಮಿಷದಿಂದ ಸಂಜೆ 4 ಗಂಟೆ 40 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 29 ನಿಮಿಷದಿಂದ ರಾತ್ರಿ 11 ಗಂಟೆ 22 ನಿಮಿಷದವರೆಗೆ ಚಂದ್ರಹೋರ ಇರುವಂತಹ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ರಾಜಕಾರಣಿಗಳು ಯಾವುದೇ ರೀತಿಯ ಚಟುವಟಿಕೆಗಳನ್ನಾಗಲಿ, ಯಾವುದೇ ರೀತಿಯ ಪ್ರಯಾಣವನ್ನಾಗಲಿ ಈ ರವಿ ಹೋರಾದಲ್ಲಿ ಆರಂಭ ಮಾಡಬೇಡಿ, ಯಾಕೆಂದರೆ ಇದು ಅನ್ಫೇವರಬಲ್ ಆಗಿರುವಂಥ ಒಂದು ಫಲಿತಾಂಶವನ್ನು ತರುತ್ತೆ. ಇನ್ನು ಹಿರಿಯರನ್ನು ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು, ಹಾಗೆ ಗಣ್ಯರನ್ನು ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಇದ್ದರೆ ಅದನ್ನು ಕೂಡ ರವಿ ಹೋರಾದಲ್ಲಿ ಮಾಡಬೇಡಿ, ಏಕೆಂದರೆ ನಿಮ್ಮ ಉದ್ದೇಶಿತ ಭೇಟಿ ಏನಿದೆ ಅದು ಈಡೇರಲ್ಲ. ಹಾಗಾಗಿ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳನ್ನು ಫಾಲೋ ಅಪ್ ಮಾಡುವಂಥ ವಿಚಾರ ಆಗಲಿ, ರಾಜಕಾರಣಿಗಳನ್ನು ಅಥವಾ ಸರ್ಕಾರದ ಅಧಿಕಾರಿಗಳನ್ನು ಭೇಟಿ ಮಾಡುವಂಥ ವಿಚಾರವನ್ನಾಗಲಿ ಆದಷ್ಟು ರವಿ ಹೋರಾದಲ್ಲಿ ಮಾಡದೇ ಇರುವಂಥದ್ದು ಉತ್ತಮ. ಇದು ಈ ದಿನ ಅಂದರೆ ರವಿ ಹೋರ ಈ ದಿನ ಬೆಳಿಗ್ಗೆ 4 ಗಂಟೆ 39 ನಿಮಿಷದಿಂದ ಬೆಳಿಗ್ಗೆ 5 ಗಂಟೆ 38 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ
12 ಗಂಟೆ 15 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 21 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 47 ನಿಮಿಷದಿಂದ ರಾತ್ರಿ 8 ಗಂಟೆ 41 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ಆದಷ್ಟು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ನೀವು ಪ್ರತಿನಿತ್ಯ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಈ ಪಂಚ ಅಂಗಗಳ ಬಗ್ಗೆ ತಿಳ್ಕೊಳ್ಬೇಕು. ಹಾಗೆ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ನೀವು ಕೇಳಿಸ್ಕೊಳ್ಳಿ. ಇದನ್ನು ನೀವು ಅನುಸರಣೆ ಮಾಡಿ. ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಪ್ರಯಾಣವನ್ನು ನಾವು ಹೇಳುವಂಥ ಸಮಯದಲ್ಲಿ ಆರಂಭ ಮಾಡೋದರಿಂದ ನಿಮಗೆ ಅತ್ಯುತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಏಕೆಂದರೆ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರುತ್ತೆ. ಹಾಗಾಗಿ ಪ್ರತಿನಿತ್ಯ ನಾವು ಹೇಳುವಂಥ ಪಂಚಾಂಗದ ವಿವರಗಳನ್ನು ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ, ಈ ದಿನ ವೃಷಭ ಸಂಕ್ರಾಂತಿ ನಡೀತಾ ಇರುವಂಥ ದಿನ. ಅಂದರೆ ವೃಷಭ ರಾಶಿಗೆ ರವಿಯ ಪ್ರವೇಶ ಆಗ್ತಾ ಇರುವಂತಹ ಸಂದರ್ಭ. ಇಲ್ಲಿ ಅವರಿಗೆ ಉಚ್ಚ ಸ್ಥಾನದಲ್ಲಿದ್ದಂಥ ರವಿ ಮೇಷರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾ ಇರುವಂಥ ಸಂದರ್ಭ. ಹಾಗಾಗಿನೇ ಕೆಲವರಿಗೆ ಉದ್ಯೋಗದಲ್ಲಿ, ಕೆಲವರಿಗೆ ಆರೋಗ್ಯದಲ್ಲಿ ವ್ಯತ್ಯಯಗಳು ಉಂಟಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಈ ರವಿಯ ಸ್ಥಾನ ಬದಲಾವಣೆಯಿಂದ. ಜೊತೆಗೆ ಈ ಒಂದು ದಿನ ಶುಕ್ರವಾರ ಆಗಿರೋದ್ರಿಂದ ನಾವು ವಿವಾಹಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳನ್ನು ನೋಡೋಣ. ಅದರಲ್ಲೂ ಈ ಪ್ರೇಮ ವಿವಾಹ ಯಾಕೆ ವೈಫಲ್ಯ ಆಗುತ್ತೆ? ಪ್ರೀತಿಸಿ ವರ್ಷಾನುಗಟ್ಟಲೆ ಇದ್ದಂಥವರು, ಪ್ರೀತಿಪೂರ್ವಕವಾಗಿ ಮದುವೆ ಆದವರು ಕೂಡ ಕೊನೆಗೆ ವಿಚ್ಛೇದನದಲ್ಲಿ ಕೊನೆಯಾಗ್ಬಿಡತ್ತೆ. ಹಾಗಾಗಿ ಇದಕ್ಕೆ ಕಾರಣಗಳೇನು ಅನ್ನುವಂಥ ವಿಚಾರಗಳನ್ನು ಈ ದಿನ ಸ್ವಲ್ಪ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡೋಣ. ಇಲ್ಲಿ ಮದುವೆ ಅನ್ನುವಂಥದ್ದು ತಮಗೆಲ್ಲರಿಗೂ ಗೊತ್ತಿದೆ, ಜೀವನದಲ್ಲಿ ಅತ್ಯಂತ ಮಹತ್ವದ ತಿರುವನ್ನು ಪಡ್ಕೊಂಡಿರುವಂಥ ಸಂದರ್ಭ ಇದು. ಇಲ್ಲಿ ಪ್ರೇಮ, ಪ್ರೀತಿ, ಯಶಸ್ಸು ಕೆಲವರಿಗಾಗತ್ತೆ, ಕೆಲವರಿಗೆ ಈ ಪ್ರೀತಿಯ ಜೀವನ ವೈಫಲ್ಯದಿಂದ ಕೂಡಿರುತ್ತೆ. ಹಾಗಾಗಿನೇ ಜಾತಕದಲ್ಲಿರುವಂಥ ಹಲವಾರು ಭಾವಗಳು, ಗ್ರಹಗಳು ಮತ್ತು ಈ ದಶಾಭುಕ್ತಿಗಳೇನಿದೆ ಅದರ ಮೇಲೆ ಅವರ ಈ ವಿವಾಹದ ಸುಖ ಸಂತೋಷ ಅವಲಂಬಿತವಾಗಿರುತ್ತೆ. ಇನ್ನು ಈ ಪ್ರೀತಿ ಪ್ರೇಮದ ವಿವಾಹವನ್ನು ನೋಡಲಿಕ್ಕೆ ಮುಖ್ಯವಾಗಿ 5ನೇ ಭಾವವನ್ನು ನೋಡಬೇಕು. ಅಂದರೆ ಲಗ್ನದಿಂದ 5ನೇ ಮನೆಯನ್ನು ನೋಡಬೇಕು ಜಾತಕದಲ್ಲಿ. ಇದು ಪ್ರೀತಿಯನ್ನು ತಿಳಿಸುತ್ತೆ. ಇನ್ನು 7ನೇ ಭಾವ ವಿವಾಹವನ್ನು ತಿಳಿಸುವಂಥದ್ದು. ಅದರ ಜೊತೆಗೆ ಶುಕ್ರ, ಚಂದ್ರ ಮತ್ತು ರಾಹು ಇವುಗಳನ್ನು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗತ್ತೆ. ಇಲ್ಲಿ ಹುಡುಗನಿಗೆ ಪ್ರೇಮ ವೈಫಲ್ಯ ಕಾಣುವಂತಹ ಕೆಲವು ಸಾಮಾನ್ಯ ಕಾಂಬಿನೇಷನ್ಗಳು ಅಂತ ಹೇಳಿದ್ರೆ, 5ನೇ ಭಾವ ಅಥವಾ 5ನೇ ಅಧಿಪತಿ ಪಾಪಗ್ರಹಗಳಿಂದ ಪೀಡಿತನಾಗಿದ್ರೆ ಅಲ್ಲಿ ಪ್ರೇಮ ವೈಫಲ್ಯ ಉಂಟಾಗುತ್ತೆ. ಇನ್ನು ಶನಿ, ಕುಜ, ರಾಹು ಮತ್ತು ಕೇತು ದೋಷಗಳೇನಾದರೂ ಜಾತಕದಲ್ಲಿದ್ದರೆ ಅದರಿಂದ ಕೂಡ ಪ್ರೇಮ ವೈಫಲ್ಯ ಉಂಟಾಗುತ್ತೆ. ಇನ್ನು ಶುಕ್ರನ ಮೇಲೆ ಏನಾದರೂ ಶನಿ ಅಥವಾ ರಾಹುವಿನ ಪ್ರಭಾವ ಇದ್ದರೆ ಅಲ್ಲೂ ಕೂಡ ಪ್ರೇಮ ವೈಫಲ್ಯ ಆಗುತ್ತೆ. ಆದರೆ ಇದರ ಒಂದು ಬ್ಯೂಟಿ ಏನು ಅಂತ ಹೇಳಿದ್ರೆ, ಬಹಳ ದೀರ್ಘಕಾಲದವರೆಗೆ ಅವರು ಪ್ರೇಮಿಗಳಾಗಿರ್ತಾರೆ, ಪರಸ್ಪರ ಪ್ರೀತಿ ವಿಶ್ವಾಸಗಳನ್ನು ಹೊಂದಿರ್ತಾರೆ. ಆದರೆ ಅಂತಿಮವಾಗಿ ಅವರು ಬೇರ್ಪಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಏಕೆಂದರೆ ಇಲ್ಲಿ 5 ಮತ್ತು 7ನೇ ಭಾವಗಳ ಸಂಪರ್ಕ ಇಲ್ಲದೆ ಇದ್ದರೆ ಅವರು ಎಷ್ಟೇ ವರ್ಷಗಳು ಪ್ರೀತಿ ಮಾಡಿದ್ರೂ ಕೂಡ ಕೊನೆಗೆ ಮದುವೆ ಆಗದೇ ಇರುವಂಥ ಸಂದರ್ಭ ಬರುತ್ತೆ, ಬ್ರೇಕಪ್ ಆಗುವಂಥದ್ದು ಇರುತ್ತೆ. ಇನ್ನು ಈ ಮದುವೆಗೆ ಅವರು ತಲುಪಲ್ಲ. ಅಂದರೆ ಆ ಮದುವೆಯ ಪ್ರಸ್ತಾಪ ಬರುವ ಮೊದಲೇ ಅವರ ಒಂದು ಸಂಬಂಧ ಮುರಿದು ಬಿದ್ದಿರುತ್ತೆ. ಜೊತೆಗೆ ಚಂದ್ರ ದುರ್ಬಲನಾಗಿದ್ದಾಗ ಭಾವನಾತ್ಮಕವಾದಂಥ ನೋವನ್ನು ಅನುಭವಿಸ್ತಾ ಇರ್ತಾರೆ. ಮನಸ್ಸಿನ ಅಸ್ಥಿರತೆ ಇರುತ್ತೆ. ಯಾವ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನುವಂಥದ್ದೇ ಆ ಪ್ರೇಮಿಗಳಿಗೆ ಅರ್ಥ ಆಗಲ್ಲ. ಹಾಗಾಗಿನೇ ದುಡುಕಿನ ನಿರ್ಧಾರವನ್ನು ಕೈಗೊಳ್ಳುವಂಥದ್ದು, ಸಣ್ಣ ಸಣ್ಣ ಒಂದು ವಿಚಾರಕ್ಕೂ ಕೂಡ ಮನಸ್ತಾಪಗಳಾಗುವಂಥದ್ದು, ಎಲ್ಲದಕ್ಕಿಂತ ಮುಖ್ಯವಾಗಿ ಅವರ ಮಧ್ಯದಲ್ಲಿ ಅನುಮಾನಗಳು ನುಸುಳಿ ಬರುತ್ತೆ. ಹಾಗಾಗಿ ಇಲ್ಲಿ ಚಂದ್ರ ದುರ್ಬಲನಾಗಿರೋದ್ರಿಂದ ಪರಸ್ಪರ ಕಾಲೆಳೆಯುವಂಥದ್ದು, ಪರಸ್ಪರರಲ್ಲಿರುವಂಥ ದೋಷಗಳನ್ನು ಎತ್ತಿ ಎತ್ತಿ ಹೇಳುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಮನಸ್ಸಿನ ಅಸ್ಥಿರತೆಯಿಂದ ಅವರು ಆ ಸಂಬಂಧವನ್ನು ಮುರಿಯುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಕುಜ ಮತ್ತು ರಾಹು ಈ ಸಂಯೋಗ ಏನಿದೆ ಇದು ತೀವ್ರವಾದ ಆಕರ್ಷಣೆಯನ್ನು ತರುವಂಥದ್ದು. ಅದರಲ್ಲೂ ರಾಹು ಈ ಪ್ರೀತಿಯನ್ನು ತೋರಿಸ್ತಾನೆ, ಆಸೆಯನ್ನು ತೋರಿಸ್ತಾನೆ. ಹಾಗಾಗಿ ಇಲ್ಲಿ ಕುಜ ಅದಕ್ಕೆ ತೀವ್ರವಾದಂಥ ಪ್ರತಿರೋಧವನ್ನು ಒಡ್ಡುವಂಥವನು. ಹಾಗಾಗಿ ಅಲ್ಲಿ ಆಕರ್ಷಣೆ ಇದ್ರೂ ಕೂಡ ಕೊನೆಗೆ ಅಕಸ್ಮಾತ್ತಾಗಿ ಅಚಾನಕ್ಕಾಗಿ ಬ್ರೇಕಪ್ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಇದು ಹುಡುಗನ ಕಾಂಬಿನೇಷನ್ ಇದು.
ಇನ್ನು ಹುಡುಗಿಗೆ ಪ್ರೇಮ ವೈಫಲ್ಯ ಕಾಣುವಂತಹ ಕೆಲವೊಂದು ಕಾಂಬಿನೇಷನ್ಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಶುಕ್ರ ಅಥವಾ 7ನೇ ಭಾವ ಪಾಪಕರ್ತರಿ ಯೋಗದಲ್ಲಿ ಇರುವಂಥದ್ದು. ಇಲ್ಲಿ ಸಂಬಂಧಗಳಲ್ಲಿ ಅಡೆತಡೆಗಳು ಬರುವಂಥದ್ದು, ಅದರಲ್ಲೂ ಚಂದ್ರ ಮತ್ತೆ ರಾಹುವಿನ ದೋಷ ಬಹಳ ಬಲವಾಗಿ ಆ ಹುಡುಗಿಯ ಜಾತಕದಲ್ಲಿ ಕಾಡ್ತಾ ಇರುತ್ತೆ. ಇನ್ನು ತಪ್ಪು ವ್ಯಕ್ತಿಯ ಮೇಲೆ ಅತಿಯಾದ ನಂಬಿಕೆಯನ್ನ ಇಡುವಂಥದ್ದು, ಅಂದರೆ ವ್ಯಕ್ತಿ ಯೋಗ್ಯತೆಗೆ ಅರ್ಹನಲ್ಲ, ಆದರೂ ಕೂಡ ಅವನ ಮೇಲೆ ಅತಿ ಹೆಚ್ಚಿನ ಪ್ರೀತಿ ನಂಬಿಕೆಯಿಂದ ಆ ಹುಡುಗಿ ವರ್ತಿಸ್ತಾ ಇರ್ತಾಳೆ. ಹಾಗಾಗಿನೇ ಅತಿಯಾದ ನಂಬಿಕೆನೇ ಅವಳ ಮನಸ್ಸಿನ ದುರ್ಬಲತೆಗೆ ಕಾರಣವಾಗ್ಬಿಡುತ್ತೆ. ಇಲ್ಲಿ 5ನೇ ಅಧಿಪತಿ 6, 8 ಅಥವಾ 12ನೇ ಸ್ಥಾನದಲ್ಲಿದ್ದಾಗ ತುಂಬ ದುರ್ಬಲನಾಗಿರ್ತಾನೆ. ಹಾಗಾಗಿ ಈ 5th ಹೌಸ್ ಏನಿದೆ, ಪೂರ್ವ ಪುಣ್ಯ ಸ್ಥಾನ, ಇದು ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರುತ್ತೆ ಆ ಹುಡುಗಿಯ ಜಾತಕದಲ್ಲಿ. ಇದು ಪ್ರೀತಿಯ ನೋವಿನಲ್ಲೇ ಅಂತ್ಯವಾಗುವಂಥದ್ದು. ಜೊತೆಗೆ ಶನಿಯ ಪ್ರಭಾವ ಕೂಡ ಏನಾದರೂ ಜಾಸ್ತಿ ಇದ್ರೆ, ಶನಿಯ ವಕ್ರ ದೃಷ್ಟಿ ಇದ್ರೆ, ಶನಿಯ ಸಾಡೆಸಾತಿ ಪ್ರಭಾವ ಅನ್ನುವಂಥದ್ದು ಏನಾದರೂ ಇದ್ರೆ ಅಲ್ಲಿ ಈ ವಿವಾಹ ಅನ್ನುವಂಥದ್ದು ತುಂಬ ತಡವಾಗುತ್ತೆ. ಮತ್ತೆ ಇಬ್ಬರೂ ಕೂಡ ದೂರ ದೂರ ವಾಸಿಸಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಬರುತ್ತೆ. ಮತ್ತೆ ಮನಸ್ಸಿಗೆ ತುಂಬ ಬೇಸರ ಉಂಟಾಗುವಂಥದ್ದು. ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್ ಅಂತಾರೆ. ಹಾಗಾಗಿ ದೂರ ದೂರ ವಾಸ ಇದ್ದಾಗ ಪರಸ್ಪರರು ಆಗಾಗ್ಗೆ ಭೇಟಿ ಆಗದೇ ಇದ್ದಾಗ ಆ ಸಂಬಂಧಗಳು ಕೂಡ ದೂರ ಆಗ್ಬಿಡುತ್ತೆ. ಇನ್ನು ನವಾಂಶದಲ್ಲಿ ಶುಕ್ರ ಅಥವಾ 7ನೇ ಭಾವ ಏನಾದರೂ ಹಾನಿಗೊಳಗಾಗಿದ್ರೆ ಅಲ್ಲಿ ಆಕೆಯ ಪ್ರೇಮ ವಿವಾಹ ವೈಫಲ್ಯವಾಗ್ಬಿಡುತ್ತೆ. ಹಾಗಾಗಿನೇ ಇಲ್ಲಿ ಹುಡುಗ ಮತ್ತು ಹುಡುಗಿಯ ಜಾತಕದಲ್ಲಿ ಬಹಳ ವಿಶೇಷವಾಗಿ ನಾವು ಈ ಪಂಚಮ ಸ್ಥಾನವನ್ನು, ಸಪ್ತಮ ಸ್ಥಾನವನ್ನು ನೋಡಿ ಅವರ ಪ್ರೇಮ ವಿವಾಹ ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿರುತ್ತೆ, ಕೊನೆಯವರೆಗೂ ಕೂಡ ಅವರು ಪ್ರೇಮಿಗಳಾಗೇ ಇರ್ತಾರಾ, ವಿವಾಹ ಆಗ್ತಾರಾ, ಅಥವಾ ವಿವಾಹ ಸಂದರ್ಭ ಬರುವಂತಹ ವೇಳೆಗೆ ಅವರು ಬ್ರೇಕಪ್ ಆಗ್ತಾರಾ ಅನ್ನುವಂಥ ವಿಚಾರ ಕೂಡ ಇಲ್ಲಿ ಗೊತ್ತಾಗುತ್ತೆ. ಬಂಧುಗಳೇ, ಇಲ್ಲಿ ಜಾತಕದಲ್ಲಿ ಒಬ್ಬರಿಗೆ ಪ್ರೇಮ ವೈಫಲ್ಯ ಆಗ್ತಾ ಇದೆ ಅಥವಾ ಸಂಬಂಧಗಳಲ್ಲಿ ಅಡೆತಡೆಗಳು ಉಂಟಾಗ್ತಾ ಇದೆ ಅಂದರೆ ಬಹಳ ಮುಖ್ಯವಾಗಿ ನಾವು ಪಂಚಮ ಭಾವ, ಇಲ್ಲಿ ಭಾವನೆಗಳು ಮತ್ತು ಪ್ರೇಮ ಎರಡನ್ನ ಇದು ಸೂಚಿಸುತ್ತೆ. ಮತ್ತು ಸಪ್ತಮ ಭಾವ ಸಂಬಂಧ ಮತ್ತು ವಿವಾಹವನ್ನು ಸೂಚಿಸುವಂಥದ್ದು. ಇದು ಪೀಡಿತವಾಗಿದ್ದಾಗ ಮಾತ್ರ ಅವರಿಗೆ ವೈಫಲ್ಯ ಉಂಟಾಗುತ್ತೆ. ಇನ್ನು ಪಂಚಮ ಅಥವಾ ಸಪ್ತಮ ಭಾವದಲ್ಲಿ ಶನಿ ಅಥವಾ ರಾಹು ಅಥವಾ ಕುಜನಂತಹ ಪಾಪಗ್ರಹಗಳಿದ್ರೆ ಅಥವಾ ಇವುಗಳ ದೃಷ್ಟಿ ಈ ಭಾವಗಳ ಮೇಲಿದ್ರೆ ಪ್ರೇಮದಲ್ಲಿ ಅಸ್ಥಿರತೆ ಉಂಟಾಗುತ್ತೆ. ಹಾಗಾಗಿ ಈ ಪಾಪಗ್ರಹಗಳಿದ್ದಾರಲ್ಲ, ಶನಿ, ರಾಹು ಮತ್ತು ಕುಜ, ಇವರ ದೃಷ್ಟಿ ಮಾತ್ರ 5ನೇ ಮನೆಗೆ ಮತ್ತು 7ನೇ ಮನೆಗೆ ತಾಕಬಾರ್ದು. ಇನ್ನು ಪಂಚಮಾಧಿಪತಿ ಅಂದರೆ ಈ ಪಂಚಮ ಸ್ಥಾನದ ಅಧಿಪತಿ ಯಾರಿದ್ದಾರೆ ಅವರು 6, 8 ಮತ್ತು 12ರಲ್ಲಿದ್ದರೂ ಕೂಡ ಪ್ರೇಮ ಸಂಬಂಧಗಳು ಮುರಿದು ಬೀಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ಇಲ್ಲಿ 6, 8, 12 ದುಸ್ಥಾನಗಳು, ಇಲ್ಲಿ ಈ 5ನೇ ಅಧಿಪತಿ ಇರಬಾರ್ದು, ಅಂದರೆ 5ನೇ ಮನೆಯ ಅಧಿಪತಿ ಇರಬಾರ್ದು. ಇನ್ನು ಹುಡುಗನ ಜಾತಕದಲ್ಲಿ ಶುಕ್ರನ ಮೇಲೆ ಶನಿಯ ದೃಷ್ಟಿ ಅಥವಾ ಯುತಿ ಏನಾದರೂ ಇದ್ದರೆ ಪ್ರೇಮ ಸಂಬಂಧಗಳಲ್ಲಿ ವಿಳಂಬ ಉಂಟಾಗುತ್ತೆ, ಅಲ್ಲಿ ಒಂದು ದುಃಖ ಉಂಟಾಗುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಹುಡುಗನ ಜಾತಕದಲ್ಲಿ ಶುಕ್ರ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು. ಇನ್ನು ಈ ಚಂದ್ರ ಮತ್ತು ಕುಜ ಇವರ ಯುತಿ ಕೂಡ ಭಾವನಾತ್ಮಕ ಆವೇಶವನ್ನು ಉಂಟು ಮಾಡಿ ಸಂಬಂಧದಲ್ಲಿ ಕಹಿಯನ್ನು ತರುವಂಥದ್ದಿದೆ. ಹಾಗಾಗಿ ಪರಸ್ಪರರು ದೂರವಾಗುವಂಥದ್ದು ಈ ಒಂದು ಕಾರಣಕ್ಕಾಗಿಯೇ ಚಂದ್ರ ಮತ್ತು ಕುಜರ ಯುತಿ ಅಲ್ಲಿ ಯಾವ ರೀತಿಯಲ್ಲಿದೆ ಅನ್ನುವಂಥದ್ದನ್ನು ಗಮನಿಸಬೇಕು. ಇನ್ನು ಶುಕ್ರ ಏನಾದರೂ ನೀಚನಾಗಿದ್ದರೆ, ಶುಕ್ರ ಏನಾದರೂ ಅಸ್ತಂಗತನಾಗಿದ್ದರೆ, ಅಂದರೆ ಬಲಹೀನನಾಗಿದ್ದರೆ, ಆ ಒಂದು ಸಂದರ್ಭದಲ್ಲೂ ಕೂಡ ಪ್ರೇಮದ ವಿಚಾರದಲ್ಲಿ ವ್ಯಕ್ತಿ ದುರ್ಬಲ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದು ಹುಡುಗನ ಜಾತಕದಲ್ಲಿ ಶುಕ್ರನ ಮೇಲೆ ಶನಿಯ ದೃಷ್ಟಿ ಇದ್ದಾಗ ಉಂಟಾಗುವಂಥ ಸಂದರ್ಭಗಳು. ಇನ್ನು ಈ ಹುಡುಗಿಯ ಜಾತಕದಲ್ಲಿ ಶುಕ್ರ ಪ್ರೇಮಕ್ಕೆ ಮತ್ತು ಗುರು ಪತಿಯ ಬಗ್ಗೆ ತಿಳಿಲಿಕ್ಕೆ ಮುಖ್ಯ ಕಾರಕರಾಗಿರುವಂಥವರು. ಸಪ್ತಮ ಭಾವದಲ್ಲಿ ಏನಾದರೂ ಪಾಪಗ್ರಹಗಳಿದ್ದರೆ, ಅಂದರೆ ಸಪ್ತಮ ಭಾವ ಶನಿಯಿಂದ, ರಾಹುವಿನಿಂದ ಅಥವಾ ಕೇತುವಿನಿಂದ ಪೀಡಿತನಾಗಿದ್ದರೆ ಅಥವಾ ಪಾಪಕರ್ತರಿ ಯೋಗದಲ್ಲಿ ಏನಾದರೂ ಇದ್ದರೆ ಅಂಥ ಸಂಬಂಧಗಳಲ್ಲಿ ಬಿರುಕು ಮೂಡುತ್ತೆ. ಗುರು ಬಲಹೀನನಾಗಿದ್ದು ಕುಜನ ಪ್ರಭಾವ ಹೆಚ್ಚಾಗಿದ್ದರೆ, ಅಂದರೆ ಕುಜದೋಷ ಏನಾದರೂ ಇದ್ದರೆ ಅಲ್ಲಿ ಪ್ರೇಮ ಪ್ರೀತಿ ಅನ್ನುವಂಥದ್ದು ವಿವಾಹದ ಹಂತಕ್ಕೆ ತಲುಪುವ ಮೊದಲೇ ವೈಫಲ್ಯವನ್ನು ಕಾಣುತ್ತೆ. ಇಲ್ಲಿ ಲಗ್ನಾಧಿಪತಿ ಮತ್ತು ಈ ಪಂಚಮಾಧಿಪತಿಗಳ ನಡುವೆ ಶತ್ರುತ್ವ ಏನಾದರೂ ಇದ್ದರೆ ಅಲ್ಲೂ ಕೂಡ ಭಾವನಾತ್ಮಕವಾದಂಥ ಒಂದು ತೃಪ್ತಿ ಸಿಕ್ಕಲ್ಲ. ಅವರಿಬ್ಬರೂ ಎಷ್ಟೇ ವರ್ಷ ಪ್ರೀತಿಸಿದರೂ ಕೂಡ ನಂತರದಲ್ಲಿ ಅವರಲ್ಲಿ ಏನೋ ದೋಷಗಳು ಕಾಣಿಸ್ಕೊಂಡು ದೂರ ದೂರ ಉಳಿಯುವಂಥ ಸಾಧ್ಯತೆಗಳು ತುಂಬ ಇರುತ್ತೆ.
ಇನ್ನು ಪಂಚಮ ಭಾವದಲ್ಲಿ ಏನಾದರೂ ಮಾಂದಿ ಇದ್ದರೆ, ಇದು ಮಾಂದಿ ಶನಿಯ ಮಗ, ಅಲ್ಲೇನಾದರೂ ಇದ್ದರೆ ಬುದ್ಧಿ ಮತ್ತು ಮನಸ್ಸಿನ ಮೇಲೆ ನಕಾರಾತ್ಮಕವಾದಂಥ ಪ್ರಭಾವ ಬೀರಿ ತಪ್ಪು ಸಂಬಂಧಗಳಲ್ಲಿ ತೊಡಗುವಂತೆ ಮಾಡುತ್ತೆ. ಹಾಗಾಗಿ ಇಲ್ಲಿ ವ್ಯಕ್ತಿ ಆರಿಸಿಕೊಳ್ಳುವಂಥ ಪಾರ್ಟ್ನರ್ ಯಾರಿದ್ದಾರೆ ಅವರು ಆ ಒಂದು ವ್ಯಕ್ತಿಗೆ ಹೊಂದಾಣಿಕೆ ಆಗಲ್ಲ. ಹಾಗಾಗಿ ಇದ್ದಕ್ಕಿದ್ದ ಹಾಗೇನೆ ಯಾವುದೋ ಒಂದು ಪ್ರಭಾವದಿಂದ ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಂಡು ಅದೇ ವ್ಯಕ್ತಿಯನ್ನು ಪ್ರೀತಿಸುವಂಥದ್ದು, ಆ ವ್ಯಕ್ತಿ ನಂತರದಲ್ಲಿ ಕೈ ಕೊಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಇಲ್ಲಿ ಬಹಳ ಮುಖ್ಯವಾಗಿ ಪ್ರೇಮ ವೈಫಲ್ಯಕ್ಕೆ ಪಂಚಮಾಧಿಪತಿ, ಸಪ್ತಮಾಧಿಪತಿ ಮತ್ತು ಕಾರಕನಾದಂಥ ಶುಕ್ರ ಅವರೇನಾದರೂ ಪಾಪಗ್ರಹಗಳ ಪ್ರಭಾವಕ್ಕೆ ಒಳಗಾಗಿದ್ದಾಗ ವೈಫಲ್ಯ ಉಂಟಾಗುತ್ತೆ. ಇನ್ನು ದಶೆ ನಡೆಯುವಂಥ ಕಾಲದಲ್ಲಿ ಅಶುಭ ಗ್ರಹಗಳ ಪ್ರಭಾವ ಇದ್ದಾಗ ಕೂಡ ಇಂತಹ ಘಟನೆಗಳು ಸಂಭವಿಸ್ತಾ ಇರುತ್ತೆ. ಹಾಗಾಗಿ ಬಹಳ ಮುಖ್ಯವಾಗಿ ನಾವು ಈ ಪ್ರೇಮಿಗಳ ಮಧ್ಯೆ ಇರುವಂಥ ಸಂಬಂಧ ಮತ್ತು ಅವರ ಜಾತಕದಲ್ಲಿ ಪಾಪಗ್ರಹಗಳ ದೃಷ್ಟಿಯ ಬಗ್ಗೆ ನೋಡಬೇಕಾಗತ್ತೆ. ಇನ್ನು ತಮಗೆಲ್ಲರಿಗೂ ಗೊತ್ತಿದೆ, ಈ ಪ್ರೀತಿ ಅಥವಾ ಪ್ರೇಮದ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಅದು ಪಂಚಮ ಭಾವ, ವಿವಾಹಕ್ಕೆ ಸಪ್ತಮ ಭಾವ, ಇನ್ನು ದ್ವಿತೀಯ ಕುಟುಂಬ ಸ್ಥಾನ, ಅದು ಕುಟುಂಬದ ಬಗ್ಗೆ ಹೇಳುತ್ತೆ 2ನೇ ಮನೆ, ಇನ್ನು 9ನೇ ಮನೆ ಭಾಗ್ಯಸ್ಥಾನ, ಇದು ವಿವಾಹ ಭಾಗ್ಯವನ್ನು ತಂದು ಕೊಡುವಂಥದ್ದು, ಇನ್ನು 11ನೇ ಮನೆ ಲಾಭದ ಭಾವ, ಅಂದರೆ ಇದು ವಿವಾಹದ ಲಾಭಗಳು ಎಷ್ಟಿದೆ, ಆ ಸಂಬಂಧಗಳಲ್ಲಿ ಶುಭವಾಗಿರುವಂಥದ್ದು ಎಷ್ಟು, ಶುಭ ವಿವಾಹ ಆಗತ್ತಾ ಇಲ್ವಾ ಅನ್ನುವಂಥ ವಿಚಾರಗಳನ್ನು 11ನೇ ಮನೆ ತಿಳಿಸುತ್ತೆ. ಹಾಗಾಗಿ ಈ ಭಾವಗಳೇನಿದೆ ಇದು ಭಾವಾಧಿಪತಿಗಳಿಗೆ ಪಾಪಗ್ರಹಗಳ ಸಂಬಂಧ ಏನಾದರೂ ಬಂದಾಗ ಪ್ರೇಮ ವೈಫಲ್ಯ ಉಂಟಾಗುತ್ತೆ. ವಿವಾಹ ಆದರೂ ಕೂಡ ಅವರಲ್ಲಿ ಸಾಮರಸ್ಯ ಅನ್ನುವಂಥದ್ದು ಇರಲ್ಲ. 1-2 ವರ್ಷಗಳಲ್ಲೇ ಅವರು ಬೇರೆ ಬೇರೆ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಯಾವುದೇ ಶುಭ ಗ್ರಹ ಪಂಚಮದಲ್ಲಿದ್ದರೆ, ಪಾಪಗ್ರಹಗಳ ಸಂಪರ್ಕ ಏನಾದರೂ ಬಂದಿದ್ದರೆ ಪ್ರೇಮ ವೈಫಲ್ಯ ಉಂಟಾಗುತ್ತೆ. ಹಾಗಾಗಿ ಪರಸ್ಪರರಲ್ಲಿ ದ್ವೇಷ, ಅಸೂಯೆಗಳು ಹೆಚ್ಚಾಗುತ್ತೆ. ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಆಗದೇ ಇರುವಂತಹ ಪರಿಸ್ಥಿತಿ ಬರುತ್ತೆ. ದೋಷಗಳೇ ಪ್ರಮುಖವಾಗಿ ಕಾಣುವಂತಹ ಸಂದರ್ಭದಲ್ಲಿ, ದೋಷಗಳೇ ಆ ವ್ಯಕ್ತಿಯಲ್ಲಿ ಹೆಚ್ಚು ಕಾಣುವಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನ ಪ್ರೀತಿಸ್ಲಿಕ್ಕೆ ಅವ್ರಿಗೆ ಮನಸ್ಸಾಗಲ್ಲ. ಹಾಗಾಗಿನೇ ಆ ವ್ಯಕ್ತಿಯನ್ನ ದೂರ ಮಾಡಿಕೊಳ್ಳುವಂಥದ್ದು, ಸಣ್ಣ ಪುಟ್ಟ ಕಾರಣಗಳಿಗೂ ಕೂಡ ನೆಪವೊಡ್ಡಿ ಆ ಸಂಬಂಧದಲ್ಲಿ ಬಿರುಕು ಬರುವಂಥ ಒಂದು ನಡವಳಿಕೆಯನ್ನು ಹೊಂದುವಂಥ ಸಾಧ್ಯತೆ ಇರುತ್ತೆ. ಇನ್ನು ಇಲ್ಲಿ ಪಂಚಮ ಭಾವ ಮತ್ತು ಭಾವಾಧಿಪತಿಗೆ ದುಸ್ಥಾನಾಧಿಪತಿಗಳ ಸಂಬಂಧ ಇದ್ದರೆ ಪ್ರೇಮ ವೈಫಲ್ಯ ಉಂಟಾಗುತ್ತೆ. ಹಾಗಾಗಿ ಪಂಚಮಾಧಿಪತಿ ನೀಚನಾಗಿದ್ದಾಗ, ಅಸ್ತನಾಗಿದ್ದಾಗ, ವಕ್ರಿಯಾಗಿದ್ದಾಗ ಅಲ್ಲಿ ಆಶಾಭಂಗ ಉಂಟಾಗುವಂಥದ್ದಿದೆ. ಇನ್ನು ಶುಕ್ರನಿಗೆ ಅಥವಾ ಚಂದ್ರನಿಗೆ ಪಾಪಗ್ರಹಗಳ ಸಂಬಂಧ ಏನಾದರೂ ಬಂದರೆ ಆಗ ಪ್ರೇಮ ವೈಫಲ್ಯ ಉಂಟಾಗುತ್ತೆ. ಇನ್ನು ಲಗ್ನಕ್ಕೆ, ಜನ್ಮರಾಶಿಗೆ ಅಷ್ಟಮದಲ್ಲಿ ರಾಹು, ಕೇತು, ಶನಿ ಅಥವಾ ಕುಜ ಏನಾದರೂ ಇದ್ದರೆ ಅಲ್ಲೂ ಕೂಡ ಪ್ರೇಮ ಭಂಗವಾಗುತ್ತೆ. ಹಾಗಾಗಿ ಅಷ್ಟಮ ದುಸ್ಥಾನ, ಈ ಒಂದು ಮನೆಯನ್ನ ಜಾತಕದಲ್ಲಿ ನೋಡಬೇಕು. ಇಲ್ಲಿ ಏನಾದರೂ ರಾಹು, ಕೇತು, ಶನಿ ಅಥವಾ ಕುಜ ಏನಾದರೂ ಇದ್ದರೆ ಅಂಥವರ ವೈವಾಹಿಕ ಜೀವನ ಮಧುರವಾಗಿ ಇರಲ್ಲ. ಇಲ್ಲಿ ಪ್ರೀತಿ ಭಂಗ ಉಂಟಾಗುವಂಥದ್ದು. ಜೊತೆಗೆ ಚಂದ್ರ, ಕುಜ, ಶುಕ್ರ, ಚಂದ್ರ, ಕುಜ ಮತ್ತು ಶುಕ್ರ ಇವರು ಷಷ್ಠಾಷ್ಟಕದಲ್ಲಿದ್ದರೂ ಕೂಡ, ಅಂದರೆ 6ನೇ ಮನೆ ಅಲ್ಲಿಂದ 8ನೇ ಮನೆ, ಇಲ್ಲಿ ಏನಾದರೂ ಈ ಕಾಂಬಿನೇಷನ್ ಇದ್ದರೆ ಚಂದ್ರ ಮತ್ತು ಕುಜ, ಶುಕ್ರ ಮತ್ತು ಚಂದ್ರ, ಕುಜ ಮತ್ತು ಶುಕ್ರ ಇವರು ಈ ಷಷ್ಠಾಷ್ಟಕದಲ್ಲಿದ್ದರೂ ಕೂಡ ಪ್ರೇಮ ವಿವಾಹ ವೈಫಲ್ಯ ಆಗುತ್ತೆ. ಹಾಗಾಗಿ ನಿಮ್ಮ ಜಾತಕದಲ್ಲಿ 6ನೇ ಮನೆ, 6ನೇ ಮನೆಯಿಂದ 8ನೇ ಮನೆ, ಇದು 6 ಮತ್ತು 8 ಇದೆ ಷಷ್ಠಾಷ್ಟಕ. ಇಲ್ಲಿ ಈ ಕಾಂಬಿನೇಷನ್ ಇದೆಯಾ ಅನ್ನುವಂಥದ್ದನ್ನ ನೋಡಬೇಕಾಗತ್ತೆ. ಇಲ್ಲಿ ತೃತೀಯ ಭಾವ ಬಲವಾಗಿದ್ದರೂ ಕೂಡ ಅವರ ಅಂದ ಚಂದ ನೋಡಿ ಮದುವೆ ಆಗ್ತಾರೆ. ಅವರು ಬಾಹ್ಯವಾದ ಆಕರ್ಷಣೆಗೆ ಒಳಗಾಗಿರ್ತಾರೆ. ದೇಹ ಸೌಂದರ್ಯಕ್ಕೆ ಮರುಳಾಗಿ ವಿವಾಹ ಆಗ್ತಾರೆ. ಇನ್ನು ಪಂಚಮ ಭಾವ ಏನಾದರೂ ಬಲಯುತವಾಗಿದ್ದರೆ ಅವರು ವ್ಯಕ್ತಿತ್ವಕ್ಕೆ ಮನಸೋಲ್ತಾರೆ. ಹಾಗಾಗಿ ಅವರ ಗುಣ, ನಡತೆ, ಅವರ ಕೆಲಸದ ವೈಖರಿ, ಮಾತುಗಾರಿಕೆ ಇದಕ್ಕೆ ಮರುಳಾಗಿ ಮನಸೋಲುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ಪ್ರೀತಿ ಪ್ರೇಮಕ್ಕೆ, ಆ ಬಲೆಗೆ ಹೇಗೆ ವ್ಯಕ್ತಿ ಬೀಳ್ತಾರೆ ಅನ್ನುವಂಥದ್ದಕ್ಕೆ ಇದೇ ದೊಡ್ಡ ಉದಾಹರಣೆ. ಹಾಗಾಗಿ ಅಲ್ಲಿ ತೃತೀಯ ಭಾವ, ಪಂಚಮ ಭಾವ ಈ ಎರಡನ್ನು ನೋಡಿ ಆ ವ್ಯಕ್ತಿಗಳು ಪರಸ್ಪರರು, ಹುಡುಗ ಅಥವಾ ಹುಡುಗಿ ಆಕರ್ಷಣೆಗೆ ಒಳಗಾಗ್ತಾರೆ. ನಂತರದಲ್ಲಿ ಅವರ ಒಂದು ಪ್ರೀತಿ ಪ್ರೇಮದ ಉತ್ಕರ್ಷತೆ ಎಷ್ಟಿದೆ ಅದರ ಮೇಲೆ ಅವರ ವಿವಾಹ ಏರ್ಪಡುತ್ತೆ. ವಿವಾಹ ಆದ ಮೇಲೆ ಸಂಬಂಧಗಳು ಮುಂದುವರಿಯುತ್ತಾ ಇಲ್ವಾ ಅನ್ನುವಂಥದ್ದು ಅವರ ಜಾತಕದಲ್ಲಿ ಈ ಒಂದು ಭಾವಗಳೇನಿದೆ, ಈಗಾಗಲೇ ನಾವು ಹೇಳಿದಂಥ ವಿಚಾರಗಳು ಹುಡುಗನ ಜಾತಕದಲ್ಲಿ, ಹುಡುಗಿಯ ಜಾತಕದಲ್ಲಿ ಯಾವ ಯಾವ ಭಾವಗಳು, ಯಾವ ಯಾವ ಪಾಪಗ್ರಹಗಳ ದೃಷ್ಟಿ ಇರುತ್ತೆ ಅನ್ನೋಂಥದ್ರ ಮೇಲೆ
ಅವರ ವೈವಾಹಿಕ ಜೀವನ ನಿರ್ಧಾರಿತವಾಗುತ್ತೆ. ಸಾಮಾನ್ಯವಾಗಿ ಪ್ರೇಮ ವಿವಾಹಗಳು ವೈಫಲ್ಯ ಕಾಣಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ಪ್ರೀತಿಸಿ ಮದುವೆ ಆಗಿರೋದಂಥವ್ರು, ಆದರೆ ಅವರಲ್ಲೇ ಹೆಚ್ಚು ಒಡಕುಗಳು ಉಂಟಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದಕ್ಕಾಗಿಯೇ ಅವರ ಪೂರ್ಣವಾದಂತಹ ಜಾತಕವನ್ನು ನೋಡಿ ಅವರ ಈ ಪ್ರೇಮ ವಿವಾಹ ಸಕ್ಸಸ್ ಆಗತ್ತಾ ಇಲ್ವಾ ಅನ್ನೋಂಥದ್ದನ್ನ ತಿಳ್ಕೊಳ್ಬೇಕಾಗತ್ತೆ. ಅದಕ್ಕಾಗಿಯೇ ಜಾತಕದಲ್ಲಿ ಏನಾದರೂ ದೋಷಗಳಿದ್ರೆ ವಿವಾಹಕ್ಕೆ ಮೊದಲೇ ಅದನ್ನ ಸರಿಪಡಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನ ಮಾಡಬೇಕು. ಅದಕ್ಕಾಗಿಯೇ ಜ್ಯೋತಿಷ್ಯ ಶಾಸ್ತ್ರ ಇಂತಹ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಹೇಳಿದೆ. ಅದನ್ನ ನಾವು ಕೂಲಂಕುಷವಾಗಿ ನೋಡಿ ಪರಿಹಾರವನ್ನು ತಿಳಿಸಿ ನಂತರದಲ್ಲಿ ವಿವಾಹಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಬೇಕು. ಹಾಗಾಗಿ ಪ್ರೀತಿ ಮಾಡಿದ ಮಾತ್ರಕ್ಕೆ ವಿವಾಹ ಆದರೆ ಅದು ಸಕ್ಸಸ್ ಆಗುತ್ತೆ ಅನ್ನುವಂಥದ್ದಲ್ಲ. ಅದರ ಹಿನ್ನೆಲೆಯಲ್ಲಿ ನಾವು ಪರಿಪೂರ್ಣವಾಗಿ ಜಾತಕವನ್ನು ಕೂಡ ಪರಿಶೀಲನೆ ಮಾಡಿ ಮುಂದುವರಿಬೇಕು. ಇದು ಎಲ್ಲ ಪ್ರೇಮಿಗಳಿಗೂ ಕೂಡ ಅನ್ವಯ ಆಗುತ್ತೆ. ಹಾಗೆ ಹೆಣ್ಣನ್ನ ಹೆತ್ತವರಿಗೆ, ಗಂಡನ್ನ ಹೆತ್ತವರಿಗೂ ಕೂಡ ಇದು ಅನ್ವಯಿಸುವಂಥದ್ದು. ಹಾಗಾಗಿ 16 ವರ್ಷಗಳಿಂದ ಪರಸ್ಪರರು ಪರಿಚಯ ಇದ್ರೂ ಕೂಡ, ಅವರ ಒಡನಾಟ ಇದ್ರೂ ಕೂಡ, ಸಂಬಂಧ ಇದ್ರೂ ಕೂಡ ಕೆಲವೊಮ್ಮೆ ಈ ವೈಫಲ್ಯಗಳು ಕಾಣುವಂಥದ್ದು ಈ ಕಾರಣಕ್ಕಾಗಿನೇ. ಅದಕ್ಕಾಗಿಯೇ ಜಾತಕವನ್ನ ಪೂರ್ಣವಾಗಿ ಪರಿಶೀಲನೆ ಮಾಡಿ ಮುಂದುವರಿಯುವಂಥದ್ದು ಉತ್ತಮ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಚಂದ್ರ ಮೇಷರಾಶಿಯಲ್ಲೇ ಸ್ಥಿತನಾಗಿರುವಂತಹ ಸಂದರ್ಭ. ನಿಮ್ಮ ರಾಶಿಯಲ್ಲೇ ಚಂದ್ರ ಇದ್ದಾಗ ಮನಸ್ಸಿಗೆ ಪರಿಪೂರ್ಣವಾದಂತಹ ಒಂದು ತಿಳುವಳಿಕೆ ಇದೆ, ಜ್ಞಾನ ಇದೆ. ಹಾಗೆ ಯಾವ ಸಂದರ್ಭದಲ್ಲಿ ಯಾವ ಕೆಲಸವನ್ನು ಮಾಡಬೇಕು ಅನ್ನುವಂಥ ಒಂದು ವಿವೇಚನೆ ಬಹಳ ಚೆನ್ನಾಗಿದೆ. ಹಾಗಾಗಿನೇ ಈ ದಿನ ಕೆಲಸ ಕಾರ್ಯಗಳು ತುಂಬ ಸಕ್ಸಸ್ ಆಗುತ್ತೆ. ಹಾಗಾಗಿ ಶುಭ ಫಲಗಳನ್ನು ಪಡ್ಕೊಳ್ಳುವಂಥ ಒಳ್ಳೆಯ ಸಂದರ್ಭ ಇದು. ಹಾಗೆ ಈ ದಿನ ಹೊಸ ವ್ಯಕ್ತಿಯ ಬೆಂಬಲವನ್ನು ಪಡೆಯುವುದರ ಮೂಲಕ ಹೊಸ ಕೆಲಸವನ್ನು ಆರಂಭ ಮಾಡಲಿಕ್ಕೆ ಒಳ್ಳೆಯ ಅವಕಾಶಗಳು ಈ ದಿನ ಸಿಕ್ಕುವಂಥದ್ದು ಇದೆ. ಹಾಗಾಗಿ ಈ ದಿನ ಹೊಸ ಚಟುವಟಿಕೆ, ಪ್ರಯಾಣದ ಬಗ್ಗೆ ನಿಮ್ಮ ಪೂರ್ವ ಸಿದ್ಧತೆ ಇವೆಲ್ಲವೂ ಕೂಡ ಈ ದಿನ ಧನಾತ್ಮಕವಾದಂಥ ಒಂದು ಪ್ರಗತಿಯನ್ನು ತರುತ್ತೆ. ಇನ್ನು ಈ ದಿನ ನಿಮ್ಮ ಆಲೋಚನೆಯಲ್ಲೂ ಕೂಡ ಸಕಾರಾತ್ಮಕತೆ ಅನ್ನುವಂಥದ್ದು ಇದೆ. ತುಂಬ ಪಾಸಿಟಿವ್ ಆಗಿರುವಂಥ ಯೋಚನೆಗಳು ಬರುತ್ತೆ, ಅಂತಹ ಕೆಲಸಗಳೇ ಬರುತ್ತೆ. ಆದರೆ ಮಧ್ಯೆ ಮಧ್ಯೆ ನಿಮಗೆ ಆಗಿರುವಂತಹ ಕೆಲವೊಂದು ನೋವು, ನಿರಾಸೆ, ದುಃಖ, ವೈಫಲ್ಯತೆ ಇವುಗಳು ಕೂಡ ಜ್ಞಾಪಕಕ್ಕೆ ಬರುವಂಥ ಸಾಧ್ಯತೆ ಇದೆ. ಆದಷ್ಟು ನೀವು ಸಕಾರಾತ್ಮಕತೆಯನ್ನು ಕಾಪಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ನಿಮಗೆ ಈ ಸಮಯದಿಂದ ಒಳ್ಳೆಯ ಲಾಭ, ಏಕೆಂದರೆ ಟೈಮ್ ಈಸ್ ಮನಿ ಅಂತ ಹೇಳ್ತಾರೆ. ಹಾಗಾಗಿ ಕೆಲವೊಂದು ಸಮಯ ಬಹಳ ವಿಶೇಷವಾದಂಥ ಫಲಗಳನ್ನು ತಂದು ಕೊಡುವಂಥ ಸಮಯ ಇದು. ಅದಕ್ಕಾಗಿಯೇ ಈ ದಿನ ನಿಮ್ಮ ಪ್ರಯತ್ನ ಸ್ವಲ್ಪವೇ ಆದರೂ ಕೂಡ ಅದರಿಂದ ಬರುವಂಥ ಫಲಿತಾಂಶ ದೊಡ್ಡ ಮಟ್ಟದಲ್ಲೇ ಇರುತ್ತೆ. ಇನ್ನು ಈ ದಿನ ನಿಮ್ಮ ಮನಸ್ಸಿಗೆ ಕೆಲವು ವಿಚಾರಗಳನ್ನು ನೀವೇ ಗುಣಾಕಾರ ಹಾಕಿಕೊಳ್ಳುವಂಥದ್ದು ಕೂಡ ಇದೆ. ಮನಸ್ಸಿನೊಳಗೆ ಒಂದು ಲೆಕ್ಕಾಚಾರ ನಡೀತಾ ಇರುತ್ತೆ, ಹೊರಗೆ ಹೇಳಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಸಂದರ್ಭ. ಆದರೆ ಒಳಗೆ ಮಾತ್ರ ಈ ದಿನ ನಿಮ್ಮ ಆಲೋಚನೆಗಳಾಗಲಿ ಅಥವಾ ನಿಮ್ಮ ಒಂದು ತೀರ್ಮಾನಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥ ನಿರ್ಧಾರಗಳಾಗಲಿ ಪರಿಪಕ್ವವಾಗಿರುತ್ತೆ. ಇನ್ನು ಈ ದಿನ ಕೆಲವೊಂದು ವಿಚಾರಗಳನ್ನು ನಿಮ್ಮ ಕುಟುಂಬಸ್ಥರ ಜೊತೆಯಲ್ಲಿ ಚರ್ಚೆ ಮಾಡಿ ನಂತರದಲ್ಲಿ ತೀರ್ಮಾನ ತೆಗೆದುಕೊಳ್ಳುವಂಥದ್ದು ಉತ್ತಮ. ಹಿರಿಯರ ಮಾತಿನಲ್ಲಿ ವಿಶ್ವಾಸ ಇಟ್ಕೊಳ್ಳಿ, ಏಕೆಂದರೆ ಅವರ ಅನುಭವದ ಮಾತುಗಳದು. ಹಾಗೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಮನಸ್ಸಿನಲ್ಲಿ ದ್ವಂದ್ವ ಯುದ್ಧ ಆರಂಭ ಆಗುವಂಥದ್ದಕ್ಕೆ ಬಿಡಬೇಡಿ. ಇದರಿಂದ ನೆಮ್ಮದಿ ಕಡಿಮೆ ಆಗಿಬಿಡುತ್ತೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಏಕೆಂದರೆ 12ರಲ್ಲಿ ಈ ದಿನ ಚಂದ್ರ ಇರ್ತಾನೆ ನಿಮಗೆ. ಹಾಗಾಗಿ ಈ ದಿನ ನಿಮಗೆ ನಷ್ಟವಾಗುವಂತಹ ಬಾಬ್ತುಗಳು ಅಥವಾ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಒಂದು ಫಲ ಸಿಕ್ಕದೇ ಇರುವಂತಹ ಸಂದರ್ಭಗಳು ಜಾಸ್ತಿ ಇರುತ್ತೆ. ವ್ಯಯ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಮನಸ್ಸಿಗೆ ಏನೋ ಒಂದು ಕಳವಳ ಇರುವಂಥ ಸಂದರ್ಭ. ಇನ್ನು ಈ ದಿನ ನೀವು ಮಾಡಿಕೊಳ್ಳುವಂತಹ ಒಂದು ಪೂರ್ವ ಸಿದ್ಧತೆಗಳಾಗಲಿ ಅಥವಾ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಕೆಲವೊಂದು ವಿಚಾರಗಳಾಗಲಿ ನಿಮಗೆ ಗೊಂದಲವನ್ನು ತರುತ್ತೆ. ಮನಸ್ಸಿನಲ್ಲಿ ಒಂದು ಕ್ಲಾರಿಟಿ ಅನ್ನುವಂಥದ್ದು ಇರಲ್ಲ. ಹಾಗಾಗಿ ನೀವು ಎಷ್ಟು ಸಲ ಪ್ರಯತ್ನ ಪಟ್ಟರೂ ಕೂಡ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಅರ್ಥವಾಗದಂತಹ ಸನ್ನಿವೇಶಗಳೇ ಜಾಸ್ತಿ ಇರುತ್ತೆ, ಕಗ್ಗಂಟಾಗಿ ಪರಿಣಮಿಸುವಂಥದ್ದು ಇರುತ್ತೆ. ಹಾಗಾಗಿ ಕೆಲ ಸಮಯ ಅಂಥ ವಿಚಾರಗಳನ್ನು ಹಾಗೆ ಬಿಡುವಂಥದ್ದು ಉತ್ತಮ. ಇನ್ನು ಈ ದಿನ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕಾದಂತಹ ದಿನ. ಎಲ್ಲ ವಿಚಾರಗಳಲ್ಲೂ ಕೂಡ
ನಿಮ್ಮ ಹಣಕಾಸಿನ ವಿಚಾರ ಇರ್ಬೋದು, ಪ್ರಯಾಣದ ವಿಚಾರ ಇರ್ಬೋದು, ಮಾತಿನ ವಿಚಾರ, ಸಂಬಂಧಗಳ ವಿಚಾರ, ಆರೋಗ್ಯದ ವಿಚಾರ, ಇದರಲ್ಲಿ ಸ್ವಲ್ಪ ಎಚ್ಚರಿಕೆ. ಏಕೆಂದರೆ ಈ ದಿನ ಅನುಭವಿ ವ್ಯಕ್ತಿಗಳನ್ನು ಕೇಳುವ ಮೂಲಕ ಮಾತ್ರ ನಿಮ್ಮ ಕೆಲಸವನ್ನು ಮಾಡಿಸ್ಕೊಳ್ಳುವಂಥದ್ದು ಉತ್ತಮ. ಹಾಗಾಗಿ ಅವರ ಬೆಂಬಲ ಮಾತ್ರ ಪಡ್ಕೊಳ್ಬೇಕು. ಆದರೆ ತೀರಾ ಇತ್ತೀಚೆಗೆ ಪರಿಚಯ ಆದಂಥವರಾಗಲಿ, ಅನನುಭವಿಗಳಾಗಲಿ, ಅಥವಾ ಅಂಥ ಒಂದು ಕ್ಷೇತ್ರಕ್ಕೆ ಹೊಸಬರಾಗಲಿ, ಅಂಥವರ ಬಳಿ ಈ ದಿನ ನೀವು ಯಾವುದೇ ಸಲಹೆ ಸಹಕಾರಗಳನ್ನು ಪಡ್ಕೊಳ್ಬೇಡಿ. ಇನ್ನು ದಿಕ್ಕು ತಪ್ಪಿಸುವಂಥ ಪ್ರಯತ್ನ ಅವರಿಂದ ಆಗುತ್ತೆ, ಜಾಗ್ರತೆ. ಇನ್ನು ಈ ದಿನದಲ್ಲಿ ಕೆಲವೊಂದು ಸಮಸ್ಯೆಗಳು ಎದುರಾದಾಗ ಬಹಳ ಕಂಗಾಲಾಗುವಂಥದ್ದು ಇದೆ. ತುಂಬ ಭಯ ಆಗ್ಬಿಡುತ್ತೆ, ಇನ್ಸೆಕ್ಯೂರಿಟಿ ಫೀಲಿಂಗ್ ಅನ್ನುವಂಥದ್ದು ಬರುತ್ತೆ. ಆದರೆ ಆ ಒಂದು ಸನ್ನಿವೇಶ ಏನಿದೆ ಅದು ತಾತ್ಕಾಲಿಕವಾಗಿರುವಂಥದ್ದು ಅನ್ನುವಂಥ ವಿಚಾರ ನಿಮ್ಮ ಗಮನಕ್ಕೆ ಬರಬೇಕು. ಹಾಗಾಗಿ ಪ್ರಯತ್ನ ಪಟ್ಟರೆ, ನಿರಂತರವಾಗಿ ಪ್ರಯತ್ನ ಅನ್ನುವಂಥದ್ದಿದ್ದರೆ, ಕನ್ಸಿಸ್ಟೆನ್ಸಿ ಇದ್ದರೆ ಆ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿಕ್ಕೆ ನಿಮಗೆ ಸಾಧ್ಯವಾಗುತ್ತೆ. ಇನ್ನು ವಿಶೇಷವಾಗಿ ಈ ದಿನ ಕೆಲಸ ಮಾಡುವಂತಹ ಸ್ಥಳದಲ್ಲಿ, ನಿಮ್ಮ ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಹೆಸರು, ನಿಮ್ಮ ಛಾಪನ್ನು ಮೂಡಿಸಲಿಕ್ಕೆ ಒಳ್ಳೆಯ ಅವಕಾಶ ಏನೋ ಸಿಕ್ಕತ್ತೆ. ಆದರೆ ಅದನ್ನು ಸಮರ್ಥವಾಗಿ ಬಳಸ್ಕೊಳ್ಳಿ. ಸ್ವಲ್ಪ ವಿವೇಚನೆ ನಿಮ್ಮ ಕೈಯಲ್ಲಿರಲಿ. ಇನ್ನು ಈ ದಿನ ನಿಮ್ಮ ಸಹೋದ್ಯೋಗಿಗಳ ವಿಶ್ವಾಸವನ್ನು ಗೆಲ್ಲಬೇಕು. ಹಾಗೆ ಕುಟುಂಬದಲ್ಲಿರುವಂತಹ ಕುಟುಂಬಸ್ಥರ ವಿಶ್ವಾಸವನ್ನು ಕೂಡ ನಿಮ್ಮದಾಗಿಸ್ಕೊಳ್ಬೇಕು. ಅದಕ್ಕಾಗಿ ನೀವು ಏನು ಮಾತಾಡ್ತೀರೋ ಅದರಂತೆಯೇ ನಡ್ಕೊಳ್ಬೇಕು. ಯಾವ ರೀತಿ ನಡೀತಾ ಇದ್ದೀರೋ ಅದೇ ರೀತಿಯ ಮಾತುಗಳು ಬರಬೇಕು, ಒಂದಕ್ಕೊಂದು ಪೂರಕವಾಗಿರಬೇಕು. ಆಗ ಮಾತ್ರ ನಿಮ್ಮ ವೈಯಕ್ತಿಕ ಸಾಧನೆಗಳಾಗಲಿ, ವೈಯಕ್ತಿಕವಾದಂಥ ಗೌರವವಾಗಲಿ 4 ಜನರಿಗೆ ಮನದಟ್ಟಾಗುವಂತೆ ಇರುತ್ತೆ. ಹಾಗಾಗಿ ಇಂಥ ಒಂದು ಪುಟ್ಟ ಪ್ರಯತ್ನದಲ್ಲಿ ನೀವು ಮುಂದುವರಿರಿ, ಒಳ್ಳೆಯದಾಗುತ್ತೆ. ಇನ್ನು ಯಾವುದೇ ಕಷ್ಟಕರವಾದಂಥ ಕೆಲಸ, ಜವಾಬ್ದಾರಿ ಏನೇ ಬಂದರೂ ಅದನ್ನು ನಗುತ್ತಾ ನಿಮ್ಮದಾಗಿಸ್ಕೊಳ್ಳಿ. ಅದಕ್ಕಾಗಿಯೇ ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 11ನೇ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ತುಂಬ ನೆಮ್ಮದಿ ಇದೆ, ಸಂತೋಷ ಇದೆ, ಅನುಕೂಲತೆ ಇದೆ. ಅದರಲ್ಲೂ ಈ ದಿನ ಮನೆಗೆ ಕೆಲವೊಂದು ಅಲಂಕಾರಿಕ ವಸ್ತುಗಳನ್ನು ಖರೀದಿ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಈ ದಿನ ನೀವು ಚೆನ್ನಾಗಿ ಕಾಣಿಸ್ಕೊಳ್ಬೇಕು, ಲವಲವಿಕೆಯಿಂದ ಇರಬೇಕು, ಆರೋಗ್ಯದಲ್ಲಿ ಚೇತರಿಕೆ ಆಗಬೇಕು ಇತ್ಯಾದಿ ವಿಚಾರಗಳು ನಿಮ್ಮ ಪ್ರಿಯಾರಿಟಿಯಲ್ಲಿ ಇರುತ್ತೆ. ಇನ್ನು ಹಳೆಯ ಸ್ನೇಹಿತರ ಭೇಟಿ ಬಾಲ್ಯದ ದಿನಗಳನ್ನು ನೆನಪಿಸುತ್ತೆ. ಇದು ಸಂತೋಷದ ಸಂದರ್ಭ ನಿಮಗೆ. ಇನ್ನು ಪಾಲುದಾರರೊಂದಿಗೆ ಇದ್ದಂತಹ ವಿವಾದಗಳು ಈ ದಿನ ಇತ್ಯರ್ಥ ಆಗುತ್ತೆ. ಎಲ್ಲೋ ಒಂದು ಕಡೆ ಮನಸ್ಸು ತಿಳಿಯಾಗಿದ್ದಾಗ ಲಾಭ ನಷ್ಟಗಳ ಗೊಡವೆ ಮನಸ್ಸಿಗೆ ಬರಲ್ಲ. ಹಾಗಾಗಿ ಈ ದಿನ ನಿಮ್ಮ ರಿಲೇಷನ್ಶಿಪ್ ಆಗಲಿ, ಫ್ರೆಂಡ್ಶಿಪ್ ಆಗಲಿ ಬಹಳ ಪ್ರಧಾನವಾಗಿ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಈ ಗಿವ್ ಆ್ಯಂಡ್ ಟೇಕ್ ಪಾಲಿಸಿಯಲ್ಲಿ ಈ ದಿನ ಹೆಚ್ಚು ನಂಬಿಕೆಯನ್ನು ಇಟ್ಕೊಂಡಿರುವಂಥವ್ರು. ಹಾಗಾಗಿ ಈ ದಿನ ನಿಮ್ಮ ಗೆಳೆತನಕ್ಕೆ ಕೆಲವೊಂದಷ್ಟನ್ನು ಕೊಡ್ತೀರಿ, ಅದರಿಂದ ಕೆಲವೊಂದು ಲಾಭಗಳನ್ನು ಪಡ್ಕೊಳ್ತೀರಿ. ಇದು ವಿಶೇಷವಾಗಿ ನಿಮ್ಮ ಚೌಕಟ್ಟನ್ನು ಮೀರದೇ ಇರುವಂಥ ಒಂದು ಪ್ರಯತ್ನದಲ್ಲೇ ಇರಲಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಕೆಲವೊಂದು ಪ್ರಮುಖವಾದ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಬಹಳ ಅಪರೂಪದ ದಿನ. ನಿಮ್ಮ ಜೀವನಕ್ಕೆ ಒಂದು ತಿರುವನ್ನು ಕಾಣುವಂಥ ದಿನ. ಹಾಗಾಗಿ ವಿದ್ಯಾರ್ಥಿಗಳಾಗಲಿ, ಉನ್ನತ ವ್ಯಾಸಂಗವನ್ನು ಮಾಡುವಂಥವರಾಗಲಿ ಈ ದಿನ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಮುಂದಿನ ಒಂದು ಭವಿಷ್ಯಕ್ಕೆ ಉತ್ತಮವಾದಂಥ ನಾಂದಿಯಾಗುತ್ತೆ. ಒಳ್ಳೆಯ ಪ್ರಯತ್ನ ಅದು, ಒಳ್ಳೆಯ ನಿರ್ಧಾರ ಅದು. ಹೀಗೆ ಕೆಲಸ ಮಾಡುವಂತಹ ಸ್ಥಳದಲ್ಲಿ ಕೆಲವೊಬ್ಬರ ವಿಚಾರದಲ್ಲಿ ತಪ್ಪು ಅಭಿಪ್ರಾಯಗಳು ಮೂಡುವಂಥ ಸಾಧ್ಯತೆ ಇರುತ್ತೆ. ಏಕೆಂದರೆ ಆ ವ್ಯಕ್ತಿಯ ಬಗ್ಗೆ ನಿಮಗೆ ಇರುವಂಥ ಅರೆಬರೆ ಜ್ಞಾನ, ಅರ್ಧಂಬರ್ಧ ತಿಳ್ಕೊಂಡು ವ್ಯಕ್ತಿಯನ್ನು ಈ ದಿನ ನೀವು ನಿರ್ಧಾರ ಮಾಡುವಂಥದ್ದು, ಅವರ ಬಗ್ಗೆ ಕೆಲವೊಂದು ತೀರ್ಮಾನಗಳನ್ನು ಹೇಳುವಂಥದ್ದು ಕಷ್ಟ ಆಗುತ್ತೆ. ಹಾಗಾಗಿ ಯಾವುದೇ ವಿಚಾರ, ಯಾವುದೇ ವ್ಯಕ್ತಿ ಪರಿಪೂರ್ಣವಾಗಿ ತಿಳ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ಹೂಡಿಕೆ ವಿಚಾರದಲ್ಲಿ ತಪ್ಪು ನಿರ್ಧಾರವನ್ನು ಕೈಗೊಳ್ಳುವಂಥ ಸಂದರ್ಭಗಳಿರುತ್ತೆ. ಅದಕ್ಕಾಗಿಯೇ ತಜ್ಞರನ್ನು ಭೇಟಿ ಮಾಡಿ ಸಲಹೆಯನ್ನು ಪಡ್ಕೊಂಡು ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಲಕ್ಷ್ಮಿ ಮಹಾಲಕ್ಷ್ಮಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಉದ್ಯೋಗ ಸ್ಥಾನದಲ್ಲಿದ್ದಾನೆ. 10ನೇ ಮನೆ ಕರ್ಮಸ್ಥಾನ ಇದು. ನೀವು ಮಾಡುವಂಥ ವೃತ್ತಿಯನ್ನು, ನಿಮ್ಮ ಕೆಲಸವನ್ನು ಸೂಚಿಸುವಂಥ ಮನೆ ಇದು. ಹಾಗಾಗಿ ಈ ದಿನ ಬಹಳ ವಿಶೇಷವಾಗಿ ನಿಮಗೆ
ಮಹತ್ವದ ದಿನ ಆಗಿದೆ. ಏಕೆಂದರೆ ನಿಮ್ಮ ಪ್ರಯತ್ನಗಳು ಕೈಗೂಡುವಂಥ ದಿನ, ಕಾರ್ಯಸಿದ್ಧಿ ಉಂಟಾಗುವಂಥ ದಿನ ಇದು. ಹಾಗೆ ಈ ದಿನ ಎಲ್ಲ ಸೌಕರ್ಯಗಳನ್ನು ಕೂಡ ನೀವು ಪಡ್ಕೊಳ್ತೀರಿ, ಸಂತೋಷವಾಗಿರ್ತೀರಿ, ಕಂಫರ್ಟ್ ಝೋನಲ್ಲಿ ಇರ್ತೀರಿ. ಹಾಗಾಗಿ ಇದ್ದುದರಲ್ಲೇ ತೃಪ್ತಿ ಪಡುವಂಥ ಒಂದು ಮನಸ್ಥಿತಿ ಕೂಡ ಇದೆ. ನಿಮಗೇನು ದೊಡ್ಡ ಮಟ್ಟದಲ್ಲೇ ಈ ಸೌಕರ್ಯಗಳು ಇರಬೇಕು ಅಂತೇನಿಲ್ಲ, ಸ್ವಲ್ಪದರಲ್ಲೇ ಕೂಡ ನೀವು ತೃಪ್ತಿ ಆಗ್ತೀರಿ, ಅಲ್ಪತೃಪ್ತರು ನೀವು. ಆ ರೀತಿಯಲ್ಲಿ ಈ ದಿನ ನಿಮ್ಮ ಮನಸ್ಸಿಗೆ ಸಂತೋಷ ಕೂಡ ಇರುತ್ತೆ. ಇನ್ನು ಅನಿರೀಕ್ಷಿತ ವ್ಯಕ್ತಿಯೊಬ್ಬರ ಭೇಟಿ ನಿಮಗೆ ತುಂಬ ಸಂತೋಷವನ್ನು ತರುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಸಂತೋಷ, ನಿಮ್ಮ ಒಂದು ಆನಂದ ಎಷ್ಟಿದೆ ವ್ಯಕ್ತಪಡಿಸ್ಲಿಕ್ಕೂ ಕೂಡ ನೀವು ಈ ದಿನ ಹಿಂದೆ ಮುಂದೆ ನೋಡುವಂಥ ಸಂದರ್ಭ ಇರುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಪರಿಶ್ರಮದ ಕೆಲಸ ಬಹಳ ಬೇಗ ಒಳ್ಳೆಯ ಫಲಿತಾಂಶವನ್ನು ತರುತ್ತೆ. ಹಾಗಾಗಿ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ತುಂಬ ಪ್ರಗತಿ ಇರುವಂಥ ಸಂದರ್ಭ. ಇನ್ನು ನಿಮ್ಮ ಕಾರ್ಯದಕ್ಷತೆ ಮೇಲಧಿಕಾರಿಗಳಿಂದ ಪ್ರಶಂಸಿಸಲ್ಪಡುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿನೇ ಈ ದಿನ ನಿಮ್ಮ ಒಂದು ಕೆಲಸ ಕಾರ್ಯಗಳು ಬಹಳ ಬೌದ್ಧಿಕವಾಗಿ ಪ್ರಗತಿಯಲ್ಲಿ ಇರುತ್ತೆ. ತುಂಬ ಮೆಚೂರ್ಡ್ ವೇನಲ್ಲಿ ಕೆಲಸಗಳು ಆಗ್ತಾ ಇರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಮಾನಸಿಕ ಹೊರೆಯಿಂದ ಮುಕ್ತರಾಗುವಂಥ ಸಂದರ್ಭ ಇದು. ಹಾಗಾಗಿ ನಿಮ್ಮ ಕೆಲಸದಲ್ಲಿ ತುಂಬ ಕ್ಲಾರಿಟಿ ಇದ್ದಾಗ, ನಿಮ್ಮ ಮುಂದಿನ ಒಂದು ಉದ್ದೇಶ ಏನು, ನಿಮ್ಮ ಓದಿನ ಬಗ್ಗೆ ಅಥವಾ ನಿಮ್ಮ ಯಾವುದೇ ಚಟುವಟಿಕೆಯ ಬಗ್ಗೆ ನಿಮಗೆ ತುಂಬ ಕ್ಲಾರಿಟಿ ಇರೋದರಿಂದ ಮನಸ್ಸಿನ ಒತ್ತಡ ಕಡಿಮೆ ಆಗುತ್ತೆ. ಇನ್ನು ವಿಶೇಷವಾಗಿ ಈ ದಿನ ಕುಟುಂಬದಲ್ಲಿ ಇದ್ದಂತಹ ಕೆಲವೊಂದು ಭಿನ್ನಾಭಿಪ್ರಾಯಗಳಿರ್ಬೋದು, ಕೆಲವೊಂದು ಸಮಸ್ಯೆಗಳಿರ್ಬೋದು, ಇದನ್ನು ರಾಜಿ ಸೂತ್ರದ ಮೂಲಕ ಪರಿಹಾರ ಮಾಡ್ಕೊಳ್ತೀರಿ, ಹೊಂದಾಣಿಕೆ ಮಾಡ್ಕೊಳ್ತೀರಿ. ಎಲ್ಲೋ ಒಂದು ಕಡೆ ನಿಮಗೆ ನೀವೇ ಹೊಂದಾಣಿಕೆಗೆ ಮನಸೋಲುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗೆ ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಮಾತ್ರ ಪ್ರೇಮಿಗಳು ಸ್ವಲ್ಪ ತರಾತುರಿಯಲ್ಲಿ ಇರ್ತೀರಿ, ಏನೋ ಆತುರದ ನಿರ್ಧಾರಗಳನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು. ಹಾಗೆ ಈ ದಿನ ನಿಮ್ಮ ಒಂದು ಆಸೆಯನ್ನು, ಬಯಕೆಯನ್ನು ಈಡೇರಿಸ್ಕೊಳ್ಳಿಕ್ಕೆ ಸ್ವಲ್ಪ ಅಡ್ಡದಾರಿ ಹಿಡಿಯುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಜಾಗ್ರತೆ. ಇನ್ನು ಹಣ ಸಂಪಾದನೆ ಮಾಡ್ತೀರಿ, ಆದರೆ ಅದು ಸದ್ವಿನಿಯೋಗ ಆಗಬೇಕು. ಆ ರೀತಿ ನೋಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಮಹಾಲಕ್ಷ್ಮಿ ಮಹಾವಿಷ್ಣುವನ್ನು ಆರಾಧನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ನವಮ ಸ್ಥಾನದಲ್ಲಿರುವಂಥ ಚಂದ್ರನಿಂದ ಮಿಶ್ರ ಫಲಗಳಿರುವಂಥ ದಿನ. ಹಾಗೆ ಈ ದಿನ ನಿಮಗೆ ಸ್ವಲ್ಪ ದುರ್ಬಲವಾಗಿರುವಂಥ ದಿನ. ಏಕೆಂದರೆ ನಿಮ್ಮ ಆಲೋಚನೆಗಳಾಗಲಿ, ಆಲೋಚನೆಗೆ ತಕ್ಕಂತೆ ನೀವು ತೆಗೆದುಕೊಳ್ಳುವಂತಹ ತೀರ್ಮಾನದಲ್ಲಾಗಲಿ ಏಕಸ್ವಾಮ್ಯತೆ ಅನ್ನುವಂಥದ್ದು ಇರಲ್ಲ. ಅಂದರೆ ಅದು ಸಿಂಕ್ರನೈಸ್ ಆಗಲ್ಲ. ಹಾಗಾಗಿ ನೀವು ಅಂದುಕೊಳ್ಳೋದೇ ಒಂದು, ತೀರ್ಮಾನವೇ ಮತ್ತೊಂದು, ಹಾಗೆ ಕೆಲಸಗಳನ್ನು ಮುಂದುವರಿಸುವಂಥದ್ದೇ ಬೇರೊಂದು ರೀತಿಯಲ್ಲಿ. ಹಾಗಾಗಿ ಈ ದಿನ ತದ್ವಿರುದ್ಧವಾದಂಥ ಪ್ರಯತ್ನಗಳಾಗತ್ತೆ, ಫಲಗಳು ಕೂಡ ಅಷ್ಟೇ ಅಸ್ತವ್ಯಸ್ತವಾಗಿರುತ್ತೆ. ಇನ್ನು ಈ ದಿನ ಕೆಲವೊಂದು ಯೋಜನೆಗಳನ್ನು ಬಹಳ ಎಚ್ಚರಿಕೆಯಿಂದ ನೀವು ನೋಡ್ಕೊಳ್ಬೇಕಾಗತ್ತೆ. ಹಾಗೆ ಕೆಲಸಗಳನ್ನು ಕೂಡ ಅಷ್ಟೇ ಎಚ್ಚರಿಕೆಯಿಂದ ಪೂರ್ಣಗೊಳಿಸಬೇಕು, ಇಲ್ಲಾಂದರೆ ಫಲಿತಾಂಶಗಳು ನಿಮಗೆ ವ್ಯತಿರಿಕ್ತವಾಗಿಬಿಡತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತೆ, ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಎಲ್ಲೇ ಒಂದು ವಿವಾದಗಳಿದ್ದರೆ, ನ್ಯಾಯಾಲಯದ ಪ್ರಕರಣಗಳಿದ್ದರೆ ಅದನ್ನು ಈ ದಿನ ನೀವು ಕೆಣಕಲಿಕ್ಕೆ ಹೋಗಬೇಡಿ. ಹಾಗಾಗಿ ಇರುವಂಥದ್ದೇ ನಿಮಗೆ ಉತ್ತಮ, ಆ ಸ್ಥಿತಿಯ ಉತ್ತಮ. ಅದನ್ನೇ ಇನ್ನು ಸ್ವಲ್ಪ ಸಮಯ ಬಿಡುವಂಥದ್ದು ತುಂಬ ಜಾಣತನ. ಇನ್ನು ಈ ದಿನದಲ್ಲಿ ಮನೆಯ ನಿರ್ವಹಣೆ ಆಗ್ಬೋದು, ಮನೆಯ ಶುಚಿತ್ವ ಆಗ್ಬೋದು, ಮನೆಯ ಅಲಂಕಾರಿಕ ವಸ್ತುಗಳ ಬಗ್ಗೆ ಆಗ್ಬೋದು, ಬಹಳ ತ್ವರಿತವಾದ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ವಿಶೇಷವಾಗಿ ಈ ದಿನ ನಿದ್ರಾಹೀನತೆ ಏನಿದೆ ಅದು ನಿಮ್ಮ ಕೆಲಸದಲ್ಲಿ ಸ್ವಲ್ಪ ನಿರಾಸಕ್ತಿಯನ್ನು ತರುತ್ತೆ. ಹಾಗಾಗಿ ಈ ಆಸಕ್ತಿ ಕಡಿಮೆ ಆಗುವಂಥದ್ದೇ ಬೇರೆ ಬೇರೆ ಕಾರಣಗಳು ನಿಮಗೆ ಈ ದಿನ ಅಟ್ರಿಬ್ಯೂಟ್ ಆಗುವಂಥದ್ದು. ಎಷ್ಟು ಚುರುಕಾಗಿರ್ತೀರೋ ಅಷ್ಟೇ ಈ ದಿನ ಸೋಮಾರಿಯಾಗಿ ಇರುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ವಿರೋಧಿಗಳ ಮೇಲೆ ಒಂದು ಕಣ್ಣಿಟ್ಟಿರುವಂಥದ್ದು ಕೂಡ ಅಗತ್ಯತೆ ಇದೆ. ನಿಮ್ಮ ಒಂದು ಪ್ರಸಿದ್ಧಿಗಾಗಲಿ, ನಿಮ್ಮ ಒಂದು ಪ್ರಗತಿಗಾಗಲಿ ಕಳಂಕ ತರುವಂತಹ ಕೆಲವೊಂದು ಪ್ರಯತ್ನಗಳನ್ನು ಅವರು ಮಾಡ್ತಾ ಇದ್ದಾರೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ವಿಶೇಷವಾಗಿ ಯಾವುದೇ ವ್ಯಕ್ತಿ ನಿಮ್ಮನ್ನು ಕಡೆಗಣಿಸಿದ್ರೆ ಅಲ್ಲಿಂದ ನೀವು ಸ್ವಲ್ಪ ದೂರ ಉಳಿಯುವಂಥದ್ದು ಉತ್ತಮ. ಇಲ್ಲಾಂದರೆ ಅವರ ಒಂದು ಒತ್ತಡ ಅಥವಾ ಅವರ ದಾಕ್ಷಿಣ್ಯ ಈ ದಿನ ನಿಮ್ಮಿಂದ ತಪ್ಪು ಮಾಡಿಸುವಂಥ ಸಾಧ್ಯತೆ ಇರುತ್ತೆ. ಜಾಗ್ರತೆ.
ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನ ಸ್ವಲ್ಪ ಹಿನ್ನಡೆ ಕಾಣುವಂಥ ಸಂದರ್ಭ. ಇನ್ನು ನಿಮ್ಮ ಸಾಧನೆಗಾಗಲಿ ನಿಮ್ಮ ಪ್ರಯತ್ನಕ್ಕಾಗಲಿ ತಕ್ಕ ಫಲ ಅನ್ನುವಂಥದ್ದು ಈ ದಿನ ಸಿಕ್ಕಲ್ಲ. ಅದಕ್ಕಾಗಿಯೇ ಈ ದಿನದ ಕೆಲಸ ಕಾರ್ಯಗಳನ್ನು ಬಹಳ ಎಚ್ಚರಿಕೆಯಿಂದ ನೀವು ಎಷ್ಟು ಸಾಧ್ಯವೋ ಅಷ್ಟನ್ನೇ ಮಾಡಿ. ಹಾಗಾಗಿ ಈ ದಿನ ತೀರಾ ಪ್ರಯಾಸ ಪಟ್ಟುಕೊಂಡು ತೀರಾ ಆಯಾಸದಿಂದ ಕೆಲಸಗಳನ್ನು ಮಾಡುವಂಥದ್ದು ಜಾಣತನ ಅಲ್ಲ. ಇನ್ನು ಈ ದಿನ ಕೆಲಸದ ಸ್ಥಳದಲ್ಲಿ ನಿಮ್ಮ ಒಂದು ಕೆಲಸದ ವೈಖರಿ ಬಗ್ಗೆ ಆಗಲಿ ಅಥವಾ ನೀವು ತೆಗೆದುಕೊಳ್ಳುವಂತಹ ತೀರ್ಮಾನದ ಬಗ್ಗೆ ಆಗಲಿ ಕೆಲವರು ಪ್ರಶ್ನೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಂಥದ್ದಕ್ಕೆ ಅವಕಾಶ ಕೊಡಬೇಡಿ. ನಿಮ್ಮ ಇಂಟಿಗ್ರಿಟಿಯನ್ನು ನೀವು ಕಾಪಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಒಂದು ಉದಾತ್ತತೆ ಎಷ್ಟಿದೆ, ನಿಮ್ಮ ಹೃದಯ ವೈಶಾಲ್ಯತೆ ಎಷ್ಟಿದೆ ಅನ್ನುವಂಥದ್ದನ್ನು ತೋರಿಸ್ಬೇಕಾದ್ರೆ ನಿಮಗಿಂತ ಚಿಕ್ಕವರು ಮಾಡಿರುವಂಥ ತಪ್ಪುಗಳನ್ನು ಈ ದಿನ ಮನ್ನಿಸ್ಬಿಡಿ, ಕ್ಷಮಿಸ್ಬಿಡಿ. ಆಗ ನೀವು ದೊಡ್ಡವರಾಗ್ತೀರಿ. ಇನ್ನು ವಿಶೇಷವಾಗಿ ನಿಮ್ಮ ಕುಟುಂಬ, ನಿಮ್ಮ ಪ್ರೀತಿ ಪಾತ್ರರು ಇವರ ಬಗ್ಗೆ ಈ ದಿನ ಸ್ವಲ್ಪ ಅನುಕಂಪ ಅನ್ನುವಂಥದ್ದು ಇದೆ, ಪ್ರೀತಿ ಇದೆ. ಆದರೆ ಈ ದಿನ ಅಷ್ಟೇ ರೋಷ ಆವೇಶಗಳು ಬರುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಕೋಪವನ್ನು ಈ ದಿನ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಸಂಬಂಧಗಳೇನಾದರೂ ಹಳಸಾಗಿದ್ದರೆ ಅದನ್ನು ನವೀಕರಣ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಅಂಥವ್ರಿಗೆ ಒಳ್ಳೆಯ ಫಲ ಸಿಕ್ಕತ್ತೆ ಈ ದಿನದಲ್ಲಿ. ಇನ್ನು ಈ ದಿನ ಸಮಯವನ್ನು ವ್ಯರ್ಥ ಮಾಡಬೇಡಿ. ಹರಟೆ ಹೊಡೆಯುವಂಥದ್ದಾಗಲಿ ಸಮಯವನ್ನು ಕಿಲ್ ಮಾಡುವಂಥ ಒಂದು ಪ್ರಯತ್ನವನ್ನಾಗಲಿ ಮಾಡಬೇಡಿ. ಟೈಮ್ ಈಸ್ ಮನಿ, ಇದು ಜ್ಞಾಪಕ ಇರಲಿ. ಇನ್ನು ವಿಶೇಷವಾಗಿ ಈ ದಿನ ನಿಮಗೆ ಕೆಲವೊಂದು ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಅಂಥದ್ದನ್ನು ಮುಂದೂಡುವಂಥದ್ದು ಉತ್ತಮ. ಹಾಗೆ ಈ ದಿನ ಯಾವುದೇ ಕೆಲಸವನ್ನು ಒತ್ತಡಕ್ಕೆ ಒಳಗಾಗಿ ಮಾಡದೇ ಇರುವಂಥದ್ದು ತುಂಬ ಸೂಕ್ತ. ಇದರ ಕಡೆ ಸ್ವಲ್ಪ ಗಮನ ಕೊಡಿ. ಇನ್ನು ಚರ್ಮದ ಸಮಸ್ಯೆ ಅಥವಾ ಅಲರ್ಜಿ ಅನ್ನುವಂಥದ್ದು ಈ ದಿನ ಕೆಲವರಿಗೆ ಕಾಣಿಸ್ಕೊಳ್ಬೋದು. ಹಾಗಾಗಿ ಆರೋಗ್ಯದ ಕಡೆ ಗಮನ ಇರಲಿ. ನಿಮ್ಮ ಪ್ರಯಾಣದ ಸಂದರ್ಭ ನಿಮಗೆ ಅಷ್ಟೊಂದು ಸೌಖ್ಯವನ್ನು ತರ್ತಾ ಇಲ್ಲ, ವಾಹನದಿಂದ ಸುಖ ಇಲ್ಲ. ಹಾಗಾಗಿ ದೂರದ ಪ್ರಯಾಣವನ್ನು ಮುಂದೂಡುವಂಥದ್ದು ಕೂಡ ಉತ್ತಮ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಅದೃಷ್ಟದ ದಿನ. ಅದರಲ್ಲೂ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 7ನೇ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಸಮಾಧಾನ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ನೀವು ತುಂಬ ಉಪಯೋಗವನ್ನು ಪಡ್ಕೊಳ್ತೀರಿ. ಹಾಗಾಗಿ ನಿಮ್ಮನ್ನು ಯಾರೂ ಇಷ್ಟಪಡ್ತಾರೆ, ಯಾರು ಪ್ರೀತಿಸ್ತಾರೆ ಅಂಥವರ ಜೊತೆ ಹೆಚ್ಚು ಸಮಯವನ್ನು ಕಳೆಯುವಂಥದ್ದು ಕೂಡ ನಿಮ್ಮ ಮನದಾಸೆಗಳಲ್ಲಿ ಒಂದು ಈ ದಿನ. ಹಾಗೆ ಈ ದಿನ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲತೆಗಳು ಕೂಡ ಇದೆ. ನಿಮ್ಮ ಓದು, ನಿಮ್ಮ ಮುಂದಿನ ವ್ಯಾಸಂಗ ಇದರ ಕಡೆ ಹೆಚ್ಚು ಗಮನವನ್ನು ಕೊಡ್ತೀರಿ. ಆದರೆ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಮಾತ್ರ ಈ ದಿನ ಸ್ವಲ್ಪ ನಿಧಾನಿಸುವಂಥದ್ದು ಉತ್ತಮ. ಇನ್ನು ಈ ದಿನ ದೂರದ ಪ್ರಯಾಣ ಮಾಡುವಂಥ ಸನ್ನಿವೇಶಗಳು ಕೂಡ ಇದೆ, ಅವಕಾಶಗಳು ಕೂಡ ಇದೆ. ಆದರೆ ಅದನ್ನು ಸಮರ್ಥವಾಗಿ ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ದೊಡ್ಡ ದೊಡ್ಡ ಉದ್ಯಮಗಳನ್ನು ಆರಂಭ ಮಾಡಬೇಕು, ಲೇವಾದೇವಿ ವ್ಯವಹಾರವನ್ನು ಮಾಡಬೇಕು ಅಂದ್ಕೊಂಡಿರುವಂಥವ್ರಿಗೆ ಒಳ್ಳೆಯ ಸಮಯ. ಅದರಲ್ಲೂ ನಿಮ್ಮ ಸ್ನೇಹಿತರಿಂದ ಒಳ್ಳೆಯ ಸಹಕಾರ ಸಿಕ್ಕುವಂಥ ಸಂದರ್ಭ ಇದೆ. ಹಾಗಾಗಿ ಹೊಸ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ ನಿಮಗೆ ಸೂಕ್ತವಾಗಿರುವಂಥ ಸಂದರ್ಭ. ಈ ದಿನ ಆರಂಭ ಆಗದೇ ಇದ್ದರೂ ಕೂಡ ಪೂರ್ವ ಸಿದ್ಧತೆ ಈ ದಿನ ನಿಮಗೆ ಬಹಳ ಬಿರುಸಿನಿಂದ ನಡೆಯುವಂಥದ್ದು ಇರುತ್ತೆ. ಇನ್ನು ಈ ದಿನ ಕೆಲವೊಂದು ವಿಚಾರಗಳಲ್ಲಿ, ಅದರಲ್ಲೂ ಈ ಧಾರ್ಮಿಕ ವಿಚಾರಗಳಲ್ಲಿ ಸ್ವಲ್ಪ ತೊಂದರೆಗಳು ಉಂಟಾಗುವಂಥದ್ದಿದೆ. ಯಾಕೆಂದರೆ ನಿಮ್ಮ ಮಾತು, ನಿಮ್ಮ ಅಭಿಪ್ರಾಯ ಭೇದ ಕೆಲವರಿಗೆ ಇರುಸು ಮುರುಸಾಗುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ತುಂಬ ಅನುಕೂಲತೆಗಳು ಇರುತ್ತೆ. ಆ ಡೈಮೆನ್ಷನ್ನಿಂದ ನಿಮಗೆ ಒಳ್ಳೆಯ ಲಾಭ ಇದೆ, ಸಂತೋಷ ಇದೆ. ಆದರೆ ಹಣಕಾಸಿನ ವಿಚಾರ ಆಗಲಿ, ಧಾರ್ಮಿಕ ವಿಚಾರ ಆಗಲಿ ನಿಮಗೆ ಅಷ್ಟೊಂದು ಸಪೋರ್ಟಿವ್ ಆಗಿ ಇರಲ್ಲ. ನಿಮ್ಮ ಕಡೆ ಮಾತಾಡುವಂಥವರು ಕೂಡ ಈ ದಿನ ಯಾರ್ಯಾರೂ ಇಲ್ಲ. ಅದಕ್ಕಾಗಿಯೇ ಈ ದಿನ ಚರ್ಚೆಗೆ ಹೋಗಬೇಡಿ. ಏತಿ ಅಂದರೆ ಪ್ರೇತಿ ಅನ್ನುವಂಥ ಒಂದು ಸಂದರ್ಭ ಬಂದರೆ ಆದಷ್ಟು ತಟಸ್ಥರಾಗಿ ಉಳಿಯುವಂಥದ್ದು ಉತ್ತಮ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಪಾರ್ವತಿ ದೇವಿಯ ಅನುಗ್ರಹದಿಂದ ನಿಮ್ಮ ಕೆಲಸಗಳು ಯಶಸ್ವಿಯಾಗುತ್ತೆ. ನಿಮ್ಮ
ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಒಂದು ಯಶಸ್ಸಿನ ಮೆಟ್ಟಿಲು ಸುಲಭವಾಗಿ ಹತ್ತಲಿಕ್ಕೆ ಸಾಧ್ಯವಾಗುತ್ತೆ. ಒಂದೊಂದೇ ಮೆಟ್ಟಿಲನ್ನು ಹತ್ತುತ್ತೀರಿ. ಇದರಿಂದ ನಿಮ್ಮ ಕನ್ಸಿಸ್ಟೆನ್ಸಿ ಈ ದಿನ ಬಹಳ ಅದ್ಭುತವಾಗಿರುತ್ತೆ. ಇನ್ನು ಈ ದಿನ ನಿಮ್ಮ ಪ್ರಾಮಾಣಿಕವಾದಂಥ ಪ್ರಯತ್ನದಿಂದ ನಿಮ್ಮ ಜೀವನವನ್ನು ಬೇಕಾದ ರೂಪದಲ್ಲಿ ಸಾಕಾರಗೊಳಿಸಲಿಕ್ಕೆ ಸಾಧ್ಯ ಇದೆ, ಅವಕಾಶ ಇದೆ. ಹಾಗಾಗಿ ಸುಳ್ಳು ಹೇಳೋದ್ರಿಂದ ಏನೆಲ್ಲ ಅನರ್ಥಗಳಾಗುತ್ತೆ, ಸತ್ಯವನ್ನು ನುಡಿಯೋದ್ರಿಂದ ಎಷ್ಟೆಲ್ಲ ಬೆಂಬಲ ಇರುತ್ತೆ, ಆತ್ಮವಿಶ್ವಾಸ ಇರುತ್ತೆ. ಇದನ್ನು ಬಹಳ ಪ್ರಾಕ್ಟಿಕಲ್ ಆಗಿ ಅನುಭವಿಸುವಂಥ ದಿನ ನಿಮಗೆ. ಇನ್ನು ಈ ದಿನ ಎಲ್ಲ ಸಮಸ್ಯೆಗಳಿಗೂ ಕೂಡ ಹಣವೇ ಒಂದು ಪರಿಹಾರ ಅನ್ನುವಂಥ ಭ್ರಮೆ ಬೇಡ. ಕೆಲವೊಂದು ಸಮಸ್ಯೆಗಳನ್ನು ಹಣ ಇಲ್ಲದೆ ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಅಂಥದ್ರ ಕಡೆ ಇದನ್ನು ಸ್ವಲ್ಪ ಗಮನ ಕೊಡಿ, ಒಂಚೂರು ವರ್ಕೌಟ್ ಮಾಡಿ, ಒಳ್ಳೆಯ ಹೆಸರು ಬರುತ್ತೆ, ಸಮಾಧಾನ ಕೂಡ ಇರುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಒಳ್ಳೆಯ ಸುದ್ದಿಗಳನ್ನು ಕೇಳುವಂಥ ಸಂದರ್ಭ ನಿಮಗೆ. ಆದರೆ ನೀವಾಗಿ ಮಾಡಿಕೊಳ್ಳುವಂಥ ಕೆಲವೊಂದು ತಪ್ಪುಗಳೇನಿದೆ, ಅನರ್ಥಗಳೇನಿದೆ, ಅದರಿಂದ ಸ್ವಲ್ಪ ಸಮಯ ನಿಮಗೆ ಗೊಂದಲಕ್ಕೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಅಲ್ಲಿ ಸ್ವಲ್ಪ ಹಿನ್ನಡೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳನ್ನು ಆತುರವಾಗಿ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ಬಲವಂತಕ್ಕಾಗಲಿ ಒತ್ತಾಯಕ್ಕಾಗಲಿ ಮಣಿಯುವಂಥ ಸಾಧ್ಯತೆ ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ವಿಶೇಷವಾಗಿ ಕೆಲಸಗಳು ಅಪೂರ್ಣವಾದಂತಹ ಸಂದರ್ಭದಲ್ಲಿ ದೂಷಣೆ ಮಾಡುವಂಥದ್ದು ಅಥವಾ ಗೊಣಗಾಟ ನಡೆಸುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೆ ಅದಕ್ಕೆ ಆ ಒಂದು ಕೆಲಸದ ಸಕ್ಸಸ್ಗೆ ಇನ್ನು ಯಾವ ರೀತಿಯಲ್ಲಿ ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ಬೇಕು ಅನ್ನುವಂಥದ್ದನ್ನು ಈ ದಿನ ತಿಳ್ಕೊಳ್ಳಿ. ಸ್ವಲ್ಪ ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ವಿಶೇಷವಾಗಿ ಈ ದಿನದಲ್ಲಿ ನಿಮ್ಮ ತಪ್ಪುಗಳನ್ನು ತಿಳ್ಕೊಂಡು ಆತ್ಮಾವಲೋಕನವನ್ನು ಮಾಡಿಕೊಳ್ಳುವಂಥ ಒಂದು ಒಳ್ಳೆಯ ಅವಕಾಶ ಕೂಡ ಇದೆ. ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಸಮಯ ಇದು. ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂತಹ ದಿನ. 5ನೇ ಮನೆ ಪೂರ್ವ ಪುಣ್ಯ ಸ್ಥಾನ ಇದು. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಮಕ್ಕಳಿಂದ ಸ್ವಲ್ಪ ಒತ್ತಡ ಉಂಟಾಗುವಂಥದ್ದಿದೆ. ಮಕ್ಕಳಿಗಾಗಿ ಕೆಲಸ ಮಾಡಬೇಕು, ಮಕ್ಕಳಿಗಾಗಿ ಖರ್ಚು ಮಾಡಬೇಕು, ಮಕ್ಕಳ ಯೋಗಕ್ಷೇಮವನ್ನು ನೋಡ್ಕೊಳ್ಬೇಕು. ಇಂಥ ವಿಚಾರಗಳಲ್ಲಿ ಈ ದಿನ ನಿಮ್ಮ ವೈಯಕ್ತಿಕ ಸುಖ ಸೌಖ್ಯಗಳನ್ನು ಮರೆಯುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನದಲ್ಲಿ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುವಂಥ ಸಂದರ್ಭ ಇದೆ. ಹಾಗಾಗಿನೇ ಈ ದಿನ ನೀವು ತೆಗೆದುಕೊಳ್ಳುವಂತಹ ತೀರ್ಮಾನ ಕೂಡ ಪ್ರಬುದ್ಧವಾಗಿರುತ್ತೆ. ನಾಳೆಯ ತೀರ್ಮಾನಕ್ಕೆ ಈ ದಿನದ ತೀರ್ಮಾನ ಬುನಾದಿಯಾಗಿರುತ್ತೆ. ಹಾಗಾಗಿ ಈ ದಿನ ಬಹಳ ವಿಶೇಷವಾಗಿ ಕುಟುಂಬಸ್ಥರಿಗೆ ನಿಮ್ಮ ಅಗತ್ಯತೆ ಎಷ್ಟಿದೆ ಅನ್ನುವಂಥದ್ದು ಕೂಡ ಸಾಬೀತಾಗುವಂತಹ ದಿನ. ಇನ್ನು ಈ ದಿನ ಚಾಡಿಕೋರರ ಮಾತಿಗೆ ಮಾತ್ರ ಮಾನ್ಯತೆಯನ್ನು ಕೊಡಬೇಡಿ. ಅದರಿಂದ ನಿಮ್ಮ ಒಂದು ನೆಮ್ಮದಿ ಹಾಳಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಪ್ರಮುಖವಾದಂತಹ ವಿಚಾರಗಳಲ್ಲಿ ಈ ದಿನ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ನಿಮಗೆ ಸಾಧ್ಯ ಆಗಲ್ಲ. ಅಷ್ಟರ ಮಟ್ಟಿಗೆ ನಿಮ್ಮ ಮನಸ್ಸು ಪ್ರಬುದ್ಧವಾಗಿಲ್ಲ. ಅದಕ್ಕಾಗಿಯೇ ಪ್ರಮುಖ ನಿರ್ಧಾರಗಳು ಬಂದಾಗ ಮುಂದೂಡುವಂಥದ್ದು ಉತ್ತಮ. ಇನ್ನು ಈ ದಿನ ಕೆಲಸದ ಸ್ಥಳದಲ್ಲಿ ಮೇಲಿನವರ ಒಂದು ಕಿರಿಕಿರಿ ಇರುತ್ತೆ, ಅವರ ಒತ್ತಡ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಅವರದ್ದೇ ಆದಂಥ ಬೇಳೆಯನ್ನು ಬೇಯಿಸಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರ್ತಾರೆ. ಇದರಿಂದ ನೀವು ಕಡೆಗಣಿಸಲ್ಪಡುವಂಥ ಸಾಧ್ಯತೆ ಇರುತ್ತೆ, ಐಸೋಲೇಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ, ಯಾವುದಕ್ಕೂ ಕೂಡ ಯೋಚನೆ ಮಾಡಬೇಡಿ. ಇದೆಲ್ಲ ತಾತ್ಕಾಲಿಕವಾಗಿ ಭಗವಂತ ಕೊಟ್ಟಿರುವಂತಹ ಕೆಲವೊಂದು ಫಲಿತಾಂಶಗಳು, ಅದನ್ನು ನೀವು ಅನುಭವಿಸಿಯೇ ತೀರಬೇಕಾಗುತ್ತೆ. ಇನ್ನು ಈ ದಿನ ನಿಮ್ಮ ಕೆಲಸವನ್ನು ಯಾರೂ ಕೂಡ ಪ್ರಶ್ನೆ ಮಾಡಬಾರ್ದು. ಅಂಥವರ ವಿರುದ್ಧ ಕೋಪ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಮ ಕೋಪ ತಾಪವನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಇನ್ನು ಕೆಲಸ ಹುಡುಕ್ತಾ ಇರುವಂಥವರು ಸ್ವಲ್ಪ ಮುಂದೆ ಹೋಗುವಂಥ ಒಂದು ಪ್ರಯತ್ನದಲ್ಲಿರಿ. ನಿರಾಶರಾಗಬೇಡಿ. ಆ ಪ್ರಯತ್ನವನ್ನು ಅರ್ಧಕ್ಕೆ ನಿಲ್ಲಿಸಬೇಡಿ, ಮುಂದುವರಿಸಿ. ಒಳ್ಳೆಯ ಫಲ ನಿಮಗೆ ಮುಂದೆ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸೂರ್ಯಮಂಡಲ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ, ಆದಿತ್ಯ ಹೃದಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯನ್ನು ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ
ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. 4ನೇ ಮನೆ, ಇದು ಸುಖ ಸ್ಥಾನ. ಆದರೆ ಈ ದಿನ ನೀವು ಏನೇ ಮಾಡಿದ್ರೂ ಕೂಡ ನಿಮಗೆ ಸುಖ ಅನ್ನುವಂಥದ್ದು ದಕ್ಕಲ್ಲ, ಬೇರೆಯವರ ಪಾಲಾಗುತ್ತೆ. 6ಕ್ಕೆ ಹತ್ತಲ್ಲ, 3ಕ್ಕೆ ಇಳಿಯಲ್ಲ ಅನ್ನುವಂಥ ಸ್ಥಿತಿ ನಿಮ್ಮದಾಗಿರುತ್ತೆ. ಇನ್ನು ಈ ದಿನ ನಿಮ್ಮ ಒಂದು ಪರಿಶ್ರಮಕ್ಕೆ ತಕ್ಕ ಫಲ ಸಿಕ್ಕದೇ ಇದ್ದಾಗ ಸ್ವಲ್ಪ ನಿರಾಸೆ, ಬೇಸರ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ವಿರೋಧಿಗಳು ಯಾರಿದ್ದಾರೆ, ನಿಮ್ಮ ಹಿತಶತ್ರುಗಳಿದ್ದಾರೆ, ಅವರ ಒಂದು ಚಲನವಲನಗಳನ್ನು ಈ ದಿನ ಸ್ವಲ್ಪ ಗಮನಿಸಬೇಕಾಗತ್ತೆ. ನಿಮ್ಮ ಒಂದು ಪ್ರಯತ್ನಕ್ಕೆ ಅಡ್ಡಗಾಲು ಹಾಕುವಂಥ ಒಂದು ಸನ್ನಾಹದಲ್ಲಿರ್ತಾರೆ, ಜಾಗ್ರತೆ. ಇನ್ನು ಈ ದಿನ ಕೆಲವು ವಿಚಾರಗಳಲ್ಲಿ ಏಕಪಕ್ಷೀಯ ನಿರ್ಣಯ ಕೈಗೊಳ್ಳುವಂಥದ್ದು ಇದೆ, ಹಠದ ಸ್ವಭಾವ ಇದೆ, ಇದರಿಂದ ಹಿನ್ನಡೆ ಉಂಟಾಗುವಂಥದ್ದು ತುಂಬ ಇರುತ್ತೆ, ಜಾಗ್ರತೆ. ಹಾಗೆ ಈ ದಿನ ಹುಸಿನಗೆಯ ಹಿಂದೆ ಹಗೆತನ ಇರುತ್ತೆ, ದ್ವೇಷ ಇದೆ. ಹಾಗಾಗಿ ಯಾರು ನಿಮ್ಮ ಜೊತೆ ವ್ಯವಹರಿಸ್ತಾರೆ ಅಂಥವರಲ್ಲಿ ಹುಸಿ ನಗು ಅನ್ನುವಂಥದ್ದು ಇರುತ್ತೆ, ಅದು ಕುಹಕದ ನಗು. ಅಂಥ ಒಂದು ವಿಚಾರದಲ್ಲಿ ಅಂಥವರ ವ್ಯಕ್ತಿಗಳ ಬಗ್ಗೆ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಕೆಲವೊಂದು ಪ್ರಮುಖ ವಿಚಾರಗಳಲ್ಲಿ ನಿಮ್ಮ ಬುದ್ಧಿಗೆ ಮಂಕು ಕವಿದಿರುವಂಥ ಸಾಧ್ಯತೆ ಕೂಡ ಇರುತ್ತೆ, ಕ್ಲಾರಿಟಿ ಇಲ್ಲ. ಹಾಗಾಗಿ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು, ಹಾಗೆ ಬೇಡದ ವಸ್ತುವನ್ನು ಖರೀದಿ ಮಾಡುವಂಥದ್ದು, ಇದೆಲ್ಲ ಈ ದಿನ ಸಂಭವಿಸುವಂಥ ಸಾಧ್ಯತೆ ಇರುತ್ತೆ, ಜಾಗ್ರತೆ. ಇನ್ನು ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕು. ಅದರಲ್ಲೂ ನಿಮ್ಮ ಜೀರ್ಣಾಂಗ ವ್ಯವಸ್ಥೆ ಈ ದಿನ ಸ್ವಲ್ಪ ಅಸ್ತವ್ಯಸ್ತವಾಗುವಂಥ ಸಾಧ್ಯತೆ ಇರುತ್ತೆ, ಜಾಗ್ರತೆ. ಇನ್ನು ಯಾವುದೇ ಒಂದು ಪೂರ್ವ ಸಿದ್ಧತೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ನಾಳಿನ ದೃಷ್ಟಿಕೋನ ನಿಮಗೆ ಇರಬೇಕಾಗತ್ತೆ. ಹಾಗಾಗಿ ನಾಳೆ ಏನು, ಇನ್ನು 1 ವರ್ಷಕ್ಕೆ ಏನು, 2 ವರ್ಷಕ್ಕೆ ಏನು, 5 ವರ್ಷಕ್ಕೆ ಏನು, 10 ವರ್ಷಕ್ಕೆ ಏನು, ಯಾವ ರೀತಿಯಲ್ಲಿ ಜೀವನ ಇರುತ್ತೆ ಅನ್ನುವಂಥದ್ದನ್ನು ಈ ದಿನ ನೀವು ಊಹಾತ್ಮಕವಾಗಿ ಒಂದು ವಿಷನನ್ನು ಇಟ್ಕೊಂಡೇ ಮುಂದುವರಿಬೇಕಾಗತ್ತೆ. ಇದು ಪ್ರಗತಿಪರರ ಲಕ್ಷಣ. ಅಂಥ ಲಕ್ಷಣ ನಿಮ್ಮಲ್ಲೂ ಕೂಡ ಇದೆ. ಆದರೆ ಈ ದಿನ ಅದನ್ನು ಬಳಸ್ಕೊಳ್ಳುವಂಥ ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಅರ್ಧನಾರೀಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಪಾರ್ವತಿ ದೇವಿಯ ದರ್ಶನ ಮಾಡಿ, ದುರ್ಗಾದೇವಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ. 3ನೇ ಮನೆ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮ್ಮ ಕೆಲಸಗಳಲ್ಲಿ ನಿಮಗೆ ಆಸಕ್ತಿ ಇರುತ್ತೆ. ಹಾಗೆ ಕೆಲವೊಂದು ವೃತ್ತಿಪರ ಕ್ಷೇತ್ರದಲ್ಲಿ ಕೆಲವೊಂದು ಶತ್ರುಗಳನ್ನು ಈ ದಿನ ದೂರ ಇಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ದಿನ ಬಹಳ ಪ್ರಬುದ್ಧವಾದಂಥ ತೀರ್ಮಾನ, ಅದರ ಜೊತೆಗೆ ನಿಮ್ಮ ಒಂದು ನಡತೆ ಕೂಡ ಅಷ್ಟೇ ಗಂಭೀರವಾಗಿರುತ್ತೆ. ಇನ್ನು ಈ ದಿನ ಎಷ್ಟು ಉನ್ನತಿಯನ್ನು ಕಾಣ್ತಿರೋ ಅಷ್ಟೇ ಶತ್ರುಗಳಿಂದ ಕಿರಿಕಿರಿ ಕೂಡ ಈ ದಿನ ಇರುವಂಥದ್ದಿದೆ. ಹಾಗಾಗಿ ಹಿತಶತ್ರುಗಳ ಬಗ್ಗೆ ಸ್ವಲ್ಪ ಗಮನ ಇರಲಿ. ಅಂಥವ್ರನ್ನ ಆದಷ್ಟು ದೂರ ಇಟ್ಟು ನಿಮ್ಮ ಕೆಲಸಗಳನ್ನು ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರಿ. ಇನ್ನು ಈ ದಿನ ಕೆಲಸಗಳು ಅಪೂರ್ಣವಾದಾಗ ದೂಷಣೆ ಅಥವಾ ಈ ಗೊಣೆಗಾಟ, ನಿಮ್ಮ ಬಗ್ಗೆ ಜಿಗುಪ್ಸೆ, ಈ ಥರದ್ದು ಕೂಡ ಕೆಲವೊಮ್ಮೆ ಆಗುವಂಥದ್ದಿದೆ. ಆದರೆ ಈ ದಿನ ಬಹುಪಾಲು ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ತೀರಿ. ಆದರೆ ಅದರಿಂದ ಬರುವಂತಹ ಫಲಿತಾಂಶಗಳನ್ನು ಅನುಭವಿಸುವಷ್ಟು ನಿಮಗೆ ಪುರುಸೊತ್ತು ಇರಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ತಾಪತ್ರಯಗಳು ಮುಂದುವರಿಯುತ್ತೆ. ಇನ್ನು ಈ ದಿನ ವೈವಾಹಿಕ ಜೀವನದಲ್ಲಿ ಇದ್ದಂತಹ ಭಿನ್ನಾಭಿಪ್ರಾಯ ಈ ದಿನ ಬಗೆಹರಿಯುತ್ತೆ. ಗುರು ಹಿರಿಯರ ಸಮ್ಮುಖದಲ್ಲಿ ಅಂತ ಒಂದು ಚರ್ಚೆ, ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂತಹ ಅವಕಾಶಗಳು ಕೂಡ ಇದೆ. ಇನ್ನು ಈ ದಿನ ನೀವು ತಿಳಿದುಕೊಂಡಿದ್ದೇ ಸರಿ ಅನ್ನುವಂಥ ಧೋರಣೆ ಏನಿದೆ ಅದರಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಹೊಂದಾಣಿಕೆ ಮಾಡಿಕೊಂಡಿರುವಂಥದ್ದು ಉತ್ತಮ. ಮರಕ್ಕಿಂತ ಮರ ದೊಡ್ಡದಾಗಿದೆ ಅನ್ನುವಂಥ ಅಭಿಪ್ರಾಯ ಏನಿದೆ ಅದಕ್ಕೆ ಮನ್ನಣೆ ಕೊಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನಿಮ್ಮ ಒಂದು ಪ್ರತಿಭೆಗೆ ಅಥವಾ ನಿಮ್ಮ ಓದಿಗೆ ತಕ್ಕಂಥ ಒಂದು ಉದ್ಯೋಗ ಸಿಕ್ಕಲ್ಲ ನಿಮಗೆ, ಆದರೂ ಕೂಡ ಇದ್ದುದರಲ್ಲೇ ತೃಪ್ತಿ ಪಡುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಯಾವುದೇ ಒಂದು ವಿಚಾರದಲ್ಲೂ ಕೂಡ ಈ ದಿನ ನೀವು ಧನಾತ್ಮಕವಾಗಿ ಆಲೋಚನೆ ಮಾಡ್ತಾ ಇರಿ, ಪಾಸಿಟಿವ್ ಆಗಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂತಹ ದಿನ. 2ನೇ ಮನೆ ಧನಸ್ಥಾನ ಇದು, ಕುಟುಂಬ ಸ್ಥಾನ ಇದು. ಹಾಗಾಗಿ ಈ ದಿನ ಕೆಲವೊಂದು ಪರಿಸ್ಥಿತಿಗಳನ್ನು ಗಮನಿಸದೆ ನಿರ್ಣಯವನ್ನು ಕೈಗೊಳ್ಳುವಂಥ ಸಾಧ್ಯತೆ ಇರುತ್ತೆ. ಆತುರವಾಗಿ ಕೆಲಸ ಆಗಬೇಕು, ಕುಟುಂಬಸ್ಥರ ಒಂದು ಆಕರ್ಷಣೆಗೆ ಒಳಗಾಗಬೇಕು ಅನ್ನುವಂಥದ್ದೇ ನಿಮ್ಮ ಅಜೆಂಡಾದಲ್ಲಿರುತ್ತೆ.
ಆದರೆ ಈ ದಿನದ ಪ್ರಯತ್ನಗಳಿಗೆ ಕಾಲ ಪಕ್ವವಾಗಿರಲ್ಲ, ಸ್ವಲ್ಪ ನೋಡಿಕೊಂಡು ಮುಂದುವರಿರಿ. ಇನ್ನು ಈ ದಿನ ಕೆಲವೊಂದು ಯೋಜನೆಗಳನ್ನ ನೀವು ಅಂತಿಮಗೊಳಿಸಬೇಕು ಅನ್ನುವಂಥ ಒಂದು ಉತ್ಸಾಹದಲ್ಲಿ ಗುಣಮಟ್ಟದ ಜೊತೆ ಸ್ವಲ್ಪ ಕಾಂಪ್ರಮೈಸ್ ಮಾಡಿಕೊಳ್ಳುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಹಾಗಾಗಿ ಇಲ್ಲಿ ಈ ಗುಣಮಟ್ಟ ಅಂದ್ರೆ ಕ್ವಾಲಿಟಿ ಆಫ್ ವರ್ಕ್ ಏನಿದೆ ಇದರ ಜೊತೆಯಲ್ಲಿ ನೀವು ಬಹಳ ಸೀರಿಯಸ್ ಆಗಿ ಇರಬೇಕಾಗತ್ತೆ. ಇನ್ನು ಈ ದಿನ ಯಾವುದೇ ಒಂದು ನಿರ್ಧಾರ ನಿಮ್ಮ ಪರವಾಗಿ ಬರುತ್ತೆ ಅನ್ನುವಂಥ ಸೂಚನೆ ಇದ್ರೂ ಕೂಡ ಅದು ಬರುವವರೆಗೂ ಕೂಡ ತಾಳ್ಮೆಯಿಂದ ಕಾಯುವಂಥ ಒಂದು ವ್ಯವಧಾನ ಇರುತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ದೈನಂದಿನ ಅಗತ್ಯತೆಗಳನ್ನು ಪೂರೈಸಿಕೊಳ್ಳಿಕ್ಕೂ ಕೂಡ ಅವಕಾಶಗಳಿದೆ. ತುಂಬಾ ಚೆನ್ನಾಗಿದೆ. ಇನ್ನು ಕುಟುಂಬ ಸದಸ್ಯರ ಸಹಕಾರ ನಿಮ್ಮ ಆತ್ಮವಿಶ್ವಾಸವನ್ನು ವೃದ್ಧಿಸುವಂಥ ಸಹಕಾರ ಇದು. ಹಾಗಾಗಿ ಈ ದಿನದಿಂದಲೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಮಾಡಿರುವಂಥ ಒಂದು ಪ್ರಗತಿ, ಒಂದು ಸಾಧನೆ ಇದನ್ನು ತೋರಿಸುವಂಥ ಒಂದು ಪ್ರಯತ್ನದಲ್ಲಿ ಇರ್ತೀರಿ. ಇನ್ನು ಈ ದಿನ ಆಹಾರದಲ್ಲಿ ವಿಹಾರದಲ್ಲಿ ಸ್ವಲ್ಪ ನಿಯಂತ್ರಣ ಇಟ್ಕೊಳ್ಳುವಂಥದ್ದು ತುಂಬಾ ಉತ್ತಮ. ಅವಸರದಲ್ಲಿ ಕೈಯಲ್ಲಿರುವಂತಹ ಕಾರ್ಯವನ್ನ ಪೂರೈಸುವಂಥ ಒಂದು ಪ್ರಯತ್ನ ಮಾಡಿದ್ರೆ ನಿಮಗೆ ಆಘಾತ ಆಗುವಂಥ ಸಾಧ್ಯತೆ ಇರುತ್ತೆ. ಆತುರಕ್ಕೆ ಯಾವುದೇ ಕೆಲಸಗಳನ್ನು ಮಾಡಬೇಡಿ, ಸ್ವಲ್ಪ ನಿಧಾನವಾಗಿರುವಂಥದ್ದು ಉತ್ತಮ. ಇನ್ನು ಈ ದಿನ ನಿಂತು ಹೋಗಿರುವಂತಹ ಕೆಲಸ ಕಾರ್ಯಗಳೇನಿದೆ ಅದನ್ನು ಮುಂದುವರಿಸುವಂಥ ಒಂದು ಪ್ರಯತ್ನ ಮಾಡಿ. ಹಾಗಾಗಿ ಹೊಸ ಕಾರ್ಯಗಳನ್ನು ಆರಂಭ ಮಾಡೋದಕ್ಕಿಂತ ಈಗಾಗಲೇ ಆರಂಭ ಆಗಿ ನಿಂತು ಹೋಗಿರುವಂತಹ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ ಒಳ್ಳೆಯ ಫಲ ಈ ದಿನವೇ ಸಿಕ್ಕತ್ತೆ. ಇನ್ನು ಈ ದಿನ ಯಾವುದೇ ಸಂದರ್ಭದಲ್ಲೂ ಕೂಡ ನಿಮ್ಮ ತಾಳ್ಮೆಯನ್ನ ಕಳ್ಕೊಳ್ಬೇಡಿ. ಕೆಲವರಿಂದ ಆಶಾಭಂಗ ಆಗುವಂತಹ ಸಾಧ್ಯತೆ ಇರುತ್ತೆ. ತಾಳ್ಮೆ ಇರಲಿ, ಸಂಯಮ ಇರಲಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1.